Hello dear students. So previous ನಾನು ಗ್ರೂಪ್ ಥಿಯರಿ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಫಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ನಾವು ಬೇಸಿಕ್ಸ್ ತಿಳ್ಕೊಂಡ್ವಿ. ಸೊ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಯು, ಪ್ಲೀಸ್ ಯಾರಾದರೂ ಆ ವಿಡಿಯೋ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ ಬನ್ನಿ. ಯಾಕಂದರೆ ಅದರಲ್ಲಿ ನಾನು ಕಂಪ್ಲೀಟ್ ಬೇಸಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಇದಕ್ಕೆ ಬಂದರೆ ಆರ್ಡರಲ್ಲಿ ಬಂದರೆ ಏನೋ ಅರ್ಥ ಆಗುತ್ತೆ, ರೈಟ್? ಸೊ ಅಲ್ಲಿ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ, ಒಂದು ಸ್ಮಾಲ್ ರಿವಿಷನ್ ಮಾಡೋಣ. ಸೊ ಬೈನರಿ ಆಪರೇಷನ್ ಅಂದರೆ ಏನು ಅಂತ ಹೇಳಿದ್ದೆ. ಬೈನರಿ ಆಪರೇಷನ್ ಅಂದರೆ ವೆರಿ ಸಿಂಪಲ್ ಥಿಂಗ್. ಎ ಸ್ಟಾರ್ ಒಂದು ಫಂಕ್ಷನ್, ಅದು ಫಂಕ್ಷನ್ನ ನಾವು ಹೆಂಗೆ ಎ ಕ್ರಾಸ್ ಬಿ ಇಂದ ಡಿಫೈನ್ ಮಾಡ್ತೀವಿ, ಹೌದಾ? ಎ ಕ್ರಾಸ್ ಬಿ, ಎ ಇಂದ ಬಿ ವರ್ಗು ಅಂತೇಳಿ ಡಿಫೈನ್ ಮಾಡ್ತೀವಿ. ದ ಸೇಮ್ ವೇ ಫಂಕ್ಷನ್ ಈಸ್ ಡಿಫೈನ್ಡ್ ಇನ್ ದಿಸ್ ವೇ. ಅದೇ ರೀತಿ ಬೈನರಿ ಆಪರೇಷನ್ ಸ್ಟಾರ್, ಅದನ್ನು ಡಿನೋಟ್ ಮಾಡೋದು ಹೇಗೆ, ಸ್ಟಾರ್ ಅಂತೇಳಿ. ಕೆಲವೊಂದು ಬುಕ್ಸಲ್ಲಿ ಡಾಟ್ ಅಂತಾನು ಡಿನೋಟ್ ಮಾಡ್ತಾರೆ. ಡಾಟ್ ಈಸ್ ಫ್ರಮ್ ಜಿ ಕ್ರಾಸ್ ಜಿ ಟು ಜಿ. Okay, not an issue. You can take any of the representation. Doesn't matter. The thing is that ನೀವು ಅಲ್ಲಿ ಏನು representation ಬರೀತಿರೋ ಅದನ್ನ ಹೇಳಬೇಕು. Like if I am writing star, I should say binary operation star is defined as ಅಂತ. ಅಥವಾ ಡಾಟ್ ಬರಿತಾ ಇದೆ ಅಂದರೆ ಬೈನರಿ ಆಪರೇಷನ್ ಡಾಟ್ ಈಸ್ ಡಿಫೈನ್ಡ್ ಆಸ್ ಅಂತ ಹೇಳಬೇಕು, ಹೌದಾ? ಓಕೆ, ಸೊ ಬೈನರಿ ಆಪರೇಷನ್ ಸ್ಟಾರ್ ಈಸ್ ಎಲ್ಲಿಂದ, ಜಿ ಕ್ರಾಸ್ ಜಿ ಇಂದ ಜಿ ವರೆಗೂ ಅಂತ ಹೇಳಿದ್ದೆ, ಹೌದಾ? ಸೊ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ ಅದನ್ನು, ಓಕೆನಾ? ಸೊ ದಟ್ ವಾಸ್ ಒನ್ ಕಾನ್ಸೆಪ್ಟ್ ವಿ ಲರ್ನ್. ಬೈನರಿ ಆಪರೇಷನ್ ಅಂದರೆ ಏನು? ಬೈ ಅಂದರೆ ಟೂ ನಂಬರ್ಸ್, ನರಿ ಅಂದರೆ ನಂಬರ್, ರೈಟ್? ಸೊ ಟೂ ನಂಬರ್ಸ್ ಮಧ್ಯ ಆಪರೇಷನ್ಸ್. ಆಪರೇಷನ್ಸ್ ಅಂದರೆ ಯಾವ್ದು ಹೇಳಿದ್ದೆ? ಪ್ಲಸ್ ಮೈನಸ್ ಇಂಟು ಡಿವಿಷನ್, ರೈಟ್? ಸೊ ಎರಡು ನಂಬರ್ ಮಧ್ಯ ನಾನು ಸಪೋಸ್ ಎ ಮತ್ತು ಬಿ ಎರಡು ನಂಬರ್ ಇದೆ, ಅದ್ರ ಮಧ್ಯೆ ನಾನು ಯಾವ ಆಪರೇಷನ್ ಅಪ್ಲೈ ಮಾಡ್ತಾ ಇದ್ದೀನಿ? ಪ್ಲಸ್ ಮಾಡ್ತಾ ಇದ್ದೀನೋ, ಮೈನಸ್ ಮಾಡ್ತಾ ಇದ್ದೀನೋ, ಇಂಟು ಮಾಡ್ತಾ ಇದ್ದೀನೋ, ಡಿವಿಷನ್ ಮಾಡ್ತಾ ಇದ್ದೀನೋ, ರೈಟ್? ಸೊ ಅದನ್ನು ನಾವು ಹೇಳಬೇಕು. ಮತ್ತು ಯಾವ ಸೆಟ್ಟಿಂದ ನಾನು ತಗೊಂಡಿದ್ದೀನಿ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಬೇಕು, ಹೌದಾ? ಸೊ ಬೈನರಿ ಆಪರೇಷನ್ ಅಂದರೆ ಅದೇ ಫಂಕ್ಷನ್ನು, ಎ ಜಿ ಕ್ರಾಸ್ ಜಿ ಇಂದ. ಸಪೋಸ್ ಐ ಆಮ್ ಟೇಕಿಂಗ್ ದ ಎಕ್ಸಾಂಪಲ್ ಲೈಕ್ ನ್ಯಾಚುರಲ್ ನಂಬರ್ಸ್ ತಗೊಂಡ್ಬಿಡೋಣ, ನಮಗೆ ಭಾಳ ಈಸಿ ಆಗುತ್ತೆ. 1 2 3 1 ಮೇಲೆ ಫುಲ್ ಪ್ಲಸ್ ಇನ್ಫಿನಿಟಿ, ರೈಟ್? ಸೊ ಆ ನಂಬರ್ಸ್ನ ನಾವೇನು ನ್ಯಾಚುರಲ್ ನಂಬರ್ಸ್ ಅಂತೀವಿ. ಸಪೋಸ್ ಇದೇ ಆಪರೇಷನ್ ಪ್ಲಸ್ ಹಾಕೋಣ, ಓಕೆ? ಸೊ ನ್ಯಾಚುರಲ್ ನಂಬರ್ಸಲ್ಲಿ ಪ್ಲಸ್ ಇರುವಂತಹ ಆಪರೇಷನ್ ಹಾಕಿ ಅಂತ ಅಂದರೆ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? ನ್ಯಾಚುರಲ್ ನಂಬರ್ ಅಂದರೆ ಎನ್, ರೈಟ್? ಆಪರೇಷನ್ ಯಾವುದು ನಾನು ತಗೊಂಡಿರೋದು? ಪ್ಲಸ್, ರೈಟ್? ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಈ ಥರ ಬರಿತೀವಲ್ಲ, ಇದನ್ನು ನಾವೇನಂತೀವಿ? ಆಲ್ಜಿಬ್ರಾಯಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಥರ ಬರೆಯೋದನ್ನು ಎರಡು ಬ್ರ್ಯಾಕೆಟ್ ಮಧ್ಯದಲ್ಲಿ ಸೆಟ್ ಮತ್ತು ಆ ಸೆಟ್ಟಿಗೆ ಯಾವ ಆಪರೇಷನ್ ನಾವು ಅಪ್ಲೈ ಮಾಡಿದ್ದೀವೋ ಅದನ್ನು ಬರೆಯೋದನ್ನು ನಾವೇನು ಆಲ್ಜಿಬ್ರಾಯಿಕ್ ಸ್ಟ್ರಕ್ಚರ್ ಅಂತ ಅಂತೀವಿ. ಸೊ ಇನ್ ಸೋ ಮೆನಿ ಡೆಫಿನೇಷನ್ಸ್ ನಾವೇನು ಮಾಡ್ತೀವಿ? ಡೈರೆಕ್ಟಾಗಿ ಬರೆಯೋದಿಲ್ವಾ? ಆ್ಯಂಡ್ ಆಲ್ಜಿಬ್ರಾಯಿಕ್ ಸ್ಟ್ರಕ್ಚರ್ ಜಿ ಪ್ಲಸ್ ಅಂತೇಳಿ ಈ ರೀತಿ ಬರಿತೀವಿ ಗ್ರೂಪ್ಸಲ್ಲಿ, ಹೌದಾ? ಗ್ರೂಪ್ಸ್ ಆಗಲಿ ರಿಂಗ್ಸಲ್ಲಿ ಬರುತ್ತೆ. ರಿಂಗ್ಸಲ್ಲಿ ಆರ್ ಪ್ಲಸ್ ಡಾಟ್ ಅಂದರೆ ಎರಡು ಆಪರೇಷನ್ಸ್ ಜೊತೆಗೆ ಬರುತ್ತೆ, ಅದು ಆಮೇಲೆ ನೋಡೋಣ, ಓಕೆ? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಈ ರೀತಿ ಬರೆಯೋದನ್ನ ಆಲ್ಜಿಬ್ರಾಯಿಕ್ ಸ್ಟ್ರಕ್ಚರ್ ಅಂತೀವಿ. ಇದು ಕೂಡ ನಾವು ನೋಡಿದ್ವಿ, ಹೌದಾ? ಇನ್ನೊಂದು ನಾನು ಏನು ಹೇಳ್ಕೊಟ್ಟಿದ್ದೆ? ಈ ಪ್ರಾಪರ್ಟೀಸ್ ಹೇಳ್ಕೊಟ್ಟಿದ್ದೆ. ಈ ಪ್ರಾಪರ್ಟೀಸ್ ಅರ್ಥ ಏನು ಹೇಳಿದ್ದೆ ನೋಡಿ. ನೀವು ಯಾವುದೇ ಸೆಟ್ಟಿಂದ ಎರಡು ಎಲಿಮೆಂಟ್ಸ್ ತಗೊತಾ ಇದ್ದೀರಾ, ಎ ಕಾಮ ಬಿ ಬಿಲಾಂಗಿಂಗ್ ಟು ಒನ್ ಸೆಟ್, ಆ ಸೆಟ್ಟಿನ ಹೆಸರು ಎನ್ ಅಂತ ಅನ್ಕೊಳ್ಳೋಣ, ಓಕೆ? ಸಪೋಸ್ ಯು ಆರ್ ಟೇಕಿಂಗ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎನ್, ಎ ಸ್ಟಾರ್ ಬಿ ಏನು ಮಾಡ್ತಿರಲ್ಲ, ಎ ಸ್ಟಾರ್ ಅಂದ್ರೆ ಏನು? ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಇಂಟು ಇರ್ಬೋದು, ಡಿವಿಷನ್ ಇರ್ಬೋದು. ಸೊ ಸಪೋಸ್ ಯು ಆರ್ ಡೂಯಿಂಗ್ ಎ ಪ್ಲಸ್ ಬಿ, ಸೊ ಈವನ್ ದ್ಯಾಟ್ ಶುಡ್ ಬಿಲಾಂಗ್ ಟು ದ ಸೇಮ್ ಸೆಟ್, ಹೌದಾ? ಸೇಮ್ ಸೆಟ್ಟಿಗೆ ಬಿಲಾಂಗ್ ಆಗಬೇಕು. ಅವಾಗ ಏನಂತೀವಿ? ದಟ್ ಸೆಟ್ ಸ್ಯಾಟಿಸ್ಫೈಸ್ ಕ್ಲೋಸರ್ ಲಾ, ಅಥವಾ ದಟ್ ಸೆಟ್ ಈಸ್ ಕ್ಲೋಸ್ಡ್ ಅಂಡರ್ ನಾವು ಯಾವ ಆಪರೇಷನ್ ತಗೊಂಡಿದ್ದೀವೋ ಅದು. ಸಪೋಸ್ ನ್ಯಾಚುರಲ್ ನಂಬರ್ಸಿಗೆ ನಾನು ಬರೆದ್ರೆ ನೋಡಿ, ಎರಡು ನಂಬರ್ ತಗೋತೀನಿ, 1 ಕಾಮ 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್, ರೈಟ್? ದೆನ್ ವಾಟ್ ಐ ಕ್ಯಾನ್ ಸೇ? ಆಪರೇಷನ್ ಯಾವ್ದು ತಗೊಂಡಿದ್ದೀನಿ? ಪ್ಲಸ್, ಸ್ಟಾರ್ ಜಾಗದಲ್ಲಿ ಪ್ಲಸ್. ಸೊ 1 + 2 = 3. ಇದು ಕೂಡ ನ್ಯಾಚುರಲ್ ನಂಬರ್ ಅಲ್ಲಿ ಬರುತ್ತೆ, ರೈಟ್? ಸೊ ನ್ಯಾಚುರಲ್ ನಂಬರ್ಸ್ ಸೆಟ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ಹೇಳಬೇಕು, ಓಕೆ? ಸೊ ದಿಸ್ ಇಸ್ ಹೌ. ನೆಕ್ಸ್ಟ್ ಸಿಮಿಲರ್ಲಿ ಅಸೋಸಿಯೇಟಿವ್ ಏನು ಹೇಳುತ್ತೆ? ಅಸೋಸಿಯೇಟಿವ್ ಅಲ್ಲಿ 3 ಎಲಿಮೆಂಟ್ಸ್ ತಗೋತೀವಿ. ಸೊ ಎ ಕಾಮ ಬಿ ಕಾಮ ಸಿ ಬಿಲಾಂಗ್ಸ್ ಟು ಎನ್, ಓಕೆ? ಸೊ ದಟ್ ಸೇಸ್ ದ್ಯಾಟ್ ಯುರ್ ಆಪರೇಟಿಂಗ್ ಇನ್ ಎನಿ ಪಾಸಿಬಲ್ ವೇ. ಅಂದರೆ ಎ ಬಿ ಸಿ ಆದರೂ ಮಾಡ್ಕೊಳ್ಳಿ ಫಸ್ಟು. ಅಂದರೆ ಬಿ ಮತ್ತು ಸಿನ ಫಸ್ಟ್ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಎಗೆ ಆ್ಯಡ್ ಮಾಡಿ, ಅಥವಾ ಇಲ್ಲಿ ಜಾಗ ಆಗೋದಿಲ್ಲ, ಇಲ್ಲೇ ಬರೆದು ಬಿಡ್ತೀನಿ, ಓಕೆ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. = ಎ ಸ್ಟಾರ್ ಬಿ ಸ್ಟಾರ್ ಸಿ ಆಗುತ್ತೆ, ರೈಟ್? ಅಂದರೆ ಏನು? ನಾನು ಬಿ ಮತ್ತು ಎಕ್ಸಾಂಪಲ್ಲೇ ತಗೊಂಡ್ಬಿಡೋಣ. 1 2 3 ತಗೊಂಡಿದ್ದೀನಿ. ಸೇಮ್ ಸೆಟ್ ನ್ಯಾಚುರಲ್ ನಂಬರ್ಸ್ ಅಡಿಷನ್ ಮಾಡ್ತಾ ಇದ್ದೀನಿ, ಹೌದಾ? 1 + 2 ಪ್ಲಸ್ ಸ್ಟಾರ್ ಜಾಗದಲ್ಲಿ ಆಪರೇಷನ್ ಯಾವುದು? ಪ್ಲಸ್, ಹೌದಾ? = 1 + 2 + 3.
ಮೀನಿಂಗ್ ಏನು ಇದ್ರದ್ದು ಅಸೋಸಿಯೇಟಿವ್ ಅಂದರೆ 3 ಎಲಿಮೆಂಟ್ಸ್ನ ನಾನು ಆ್ಯಡ್ ಮಾಡ್ತೀನಾ, ಯಾವ ರೀತಿಯಲ್ಲಿ ಆ್ಯಡ್ ಮಾಡಿದ್ರು ಕೂಡ ಸೇಮ್ ಆನ್ಸರ್. ಸಪೋಸ್ 2 + 3 ಮಾಡಿ 5 ಬರುತ್ತಾ, 5 + 1 = ನಮಗೆ 6 ಬರ್ತಾ ಇದೆ. ಈಗ 1 + 2 3 + 3 = 6. ಅಂದರೆ ಯಾವ ರೀತಿ ಮಾಡಿದ್ರು ಕೂಡ ಏನು ಆನ್ಸರ್ ಸೇಮೇ ಬರ್ತಾ ಇದೆ. ಸೊ ಎಟ್ ದಟ್ ಟೈಮ್ ವಾಟ್ ಯು ಸೇ, ನ್ಯಾಚುರಲ್ ನಂಬರ್ಸ್ satisfies associative property under the operation. ವೆರಿ ಇಂಪಾರ್ಟೆಂಟ್, ಏನು ಅಂಡರ್ ದ ಆಪರೇಷನ್ ಹೇಳಲೇಬೇಕು. ಯಾಕೆ, ಯಾವ ಆಪರೇಷನ್ಗೆ ನೀವು ಹೇಳ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ಬೇಕು ತಾನೆ. ಈಗ ಸಪೋಸ್ ನಾನು ಸುಮ್ಮನೆ ನ್ಯಾಚುರಲ್ ನಂಬರ್ ಸ್ಯಾಟಿಸ್ಫೈಸ್ ಅಸೋಸಿಯೇಟಿವ್ ಅಂದರೆ ಕೆಲವೊಬ್ರು ಸಬ್ಟ್ರಾಕ್ಷನ್ಗೆ ತಿಳ್ಕೊಬೋದು. ಈಗ ಸಬ್ಟ್ರಾಕ್ಷನ್ಗೆ ನೋಡಿ ಬರುತ್ತಾ ಯಾವತ್ತಾದರೂ ನ್ಯಾಚುರಲ್ ನಂಬರ್ಸಿಗೆ? ಸಿ = 1 - 2 - 3 ಅಂತ ನಾನು ತಗೊಂಡೆ ಅನ್ಕೊಳ್ಳೋಣ. 1 ಹಾಗೆ ಇರಲಿ, -2 - 3 ಎಷ್ಟು? -1, ರೈಟ್. ನೆಕ್ಸ್ಟ್ 1 - 2 ಎಷ್ಟು? 1 - 2 -1. ನೆಕ್ಸ್ಟ್ -3, ಮೈನಸ್ ಇಂಟು ಮೈನಸ್ ಪ್ಲಸ್, 1 + 1 ಇದೇನು -1 -4, 2 = -4. ಈಸ್ ಇಟ್ ಪಾಸಿಬಲ್? ನಾಟ್ ಅಟ್ ಆಲ್ ಪಾಸಿಬಲ್, ಹೌದಾ? ಸೊ ಹಾಗಾಗಿ ಆಪರೇಷನ್ ಸ್ಪೆಸಿಫೈ ಮಾಡಲೇಬೇಕು. ಯಾವ ಆಪರೇಷನ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಿ ನ್ಯಾಚುರಲ್ ನಂಬರ್ ಸ್ಯಾಟಿಸ್ಫೈ ಆಗುತ್ತೆ, ಏನು ಅಸೋಸಿಯೇಟಿವ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ. ಆದರೆ ಯಾವ ಆಪರೇಷನ್? ಅಡಿಷನ್ ಅಂತ ಕ್ಲೀನಾಗಿ ಹೇಳಬೇಕು. ಈಗ ಸಬ್ಟ್ರಾಕ್ಷನ್ ಅನ್ಕೋಬಹುದು ತಾನೆ, ಹೇಳಿಲ್ಲ ಅಂದರೆ. ಸೊ ಸಬ್ಟ್ರಾಕ್ಷನ್ ಅಲ್ಲಿ ಸ್ಯಾಟಿಸ್ಫೈ ಆಗ್ತಿಲ್ಲ, ಅವಾಗ ನಾನು ಬರ್ದಿರೋದು ಸುಳ್ಳಾಗ್ಬಿಡುತ್ತೆ. ಅದಕ್ಕೆ ಆಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಮೆನ್ಷನ್ ಅಂಡರ್ ವಿಚ್ ಆಪರೇಷನ್, ರೈಟ್? ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್. ಇದನ್ನು ಕೂಡ ಹೇಳಿದ್ದೆ. ಏನು ಹೇಳಿದ್ದೆ? ಯಾವುದೇ ಒಂದು ಎಲಿಮೆಂಟಿಗೆ ಅಂದರೆ ಎಲಿಮೆಂಟ್ ಫ್ರಮ್ ದಿಸ್ ಸೆಟ್, ರೈಟ್? ನಾನು ಎಲಿಮೆಂಟ್ ಫ್ರಮ್ ದಿಸ್ ಸೆಟ್ ತಗೋತೀನಿ. ಇಟ್ ಈಸ್ ಫ್ರಮ್ ನ್ಯಾಚುರಲ್ ನಂಬರ್ ಸೆಟ್ ಅಂಡರ್ ದ ಆಪರೇಷನ್ ಅಡಿಷನ್. ಸೊ ಈ ಎಲಿಮೆಂಟಿಗೆ ನಾನು ಏನೋ ಒಂದನ್ನು ಆ್ಯಡ್ ಮಾಡಿದಾಗ ಈ ಎಲಿಮೆಂಟ್ ಆಗೇ ಉಳ್ಕೊಳುತ್ತೆ, ಅದಾಗೆ ಉಳ್ಕೊಳುತ್ತೆ. ಅಂದರೆ ಏನು, ಆ ನಂಬರಿಂದು ಐಡೆಂಟಿಟಿ ಉಳ್ಕೊಳ್ಳುತ್ತೆ, ಅದಾಗೆ ಉಳ್ಕೋಬೇಕು. ಆ ನಂಬರ್ ಏನು ಚೇಂಜ್ ಆಗಬಾರ್ದು. ನಾನು ಆಪರೇಷನ್ ಅಪ್ಲೈ ಮಾಡಿದ್ರೂ ಕೂಡ ಚೇಂಜ್ ಆಗಬಾರ್ದು ಅಂತ ನಂಬರ್ ಯಾವುದು? ಈಗ ಸಪೋಸ್ 2 ಈಸ್ ಅ ನ್ಯಾಚುರಲ್ ನಂಬರ್. 2 + ಸಮ್ ನಂಬರ್ = ಮತ್ತೆ 2ನೇ ಬರಬೇಕು. ಇಲ್ಲಿ ಏನು ಬರೆದ್ರೆ ನಾನು ಮತ್ತೆ 2ನೇ ಸಿಗುತ್ತೆ ನನಗೆ? ಅಟ್ ಎನಿ ಕಾಸ್ಟ್ 0 ಓನ್ಲಿ, ಹೌದಾ? 0 ಅಷ್ಟೇ ಬರೆಯೋಕ್ಕೆ ಸಾಧ್ಯ, ಬೇರೆ ಯಾವುದನ್ನು ಬರೀಲಿಕ್ಕೆ ಆಗೋದಿಲ್ಲ. ಸೊ ಎಟ್ ದಟ್ ಟೈಮ್ ವಾಟ್ ಯು ಸೇ, 2 + 0 = ಟೆಲ್ ಮಿ, 2 + 0 = 2. ಸೊ 0 ಅನ್ನೋದೇನಾಗುತ್ತೆ? ಅಡಿಟಿವ್ ಐಡೆಂಟಿಟಿ ಆರ್ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಏನಂದೆ ನಾನು? ಐಡೆಂಟಿಟಿ ಅಂದರೆ ಏನು? ಒಂದು ನಂಬರಿಂದು ಐಡೆಂಟಿಟಿ ಉಳಿಸ್ಬೇಕು, ಆದರೆ ಆಪರೇಷನ್ ಅಪ್ಲೈ ಮಾಡಲೇಬೇಕು. ಸೊ ಯಾವ ನಂಬರ್ ನಾನು ಆ್ಯಡ್ ಮಾಡಿದ್ರೆ ಆ ನಂಬರ್ ಅದಾಗೆ ಉಳಿಯುತ್ತೆ, 0 ಅಷ್ಟೇ. ಬೇರೆ ಯಾವುದೇ ನಂಬರ್ ನಾನು 1 2 3 -1 -2 ಏನಾದರೂ ಹಾಕಿದ್ರು ಕೂಡ ಏನೋ ನಂಬರ್ ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ಈಗ ಇಲ್ಲಿ ನಿಮಗೆ ಒಂದು ಕ್ವಶನ್ ಬರಬೇಕೇನು? A * E = E * A ಅಂದರೆ ಎ ಆಪರೇಷನ್ ಯಾವುದು? ಪ್ಲಸ್ ಇ = ನನಗೆ ಏನೇ ಬರಬೇಕು, ಅಥವಾ ಇ ಪ್ಲಸ್ ಎ ಮಾಡಿದ್ರು ಕೂಡ ನನಗೆ ಏನೇ ಬರಬೇಕು. ಈಗ ಈ ಎಲಿಮೆಂಟ್ ನಾನು ಏನು ಹೇಳಿದೆ ಇಲ್ಲಿ? ಇ ಅಂದರೆ ಐಡೆಂಟಿಟಿ ಎಲಿಮೆಂಟ್, ಅಡಿಷನಿಗೆ ಅದು 0 ಇದೆ. ಬಟ್ ಈಸ್ ಇಟ್ ಸ್ಯಾಟಿಸ್ಫೈಡ್ ಫಾರ್ ನ್ಯಾಚುರಲ್ ನಂಬರ್ಸ್? ನಾವು ತಗೊಂಡಿರೋ ಎಕ್ಸಾಂಪಲ್ ಏನಿತ್ತು ಹೇಳಿ? ನ್ಯಾಚುರಲ್ ನಂಬರ್ಸ್ ಅಡಿಷನ್ ಅಲ್ಲಿ. ಸೊ 0 ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್, ಓಕೆನಾ? 0 ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಂದಮೇಲೆ ನಾವೇನು ಹೇಳಬೇಕು? ನ್ಯಾಚುರಲ್ ನಂಬರ್ ಡಸ್ ನಾಟ್ ಸ್ಯಾಟಿಸ್ಫೈಸ್, ಆರ್ 0 ಡಸ್ ನಾಟ್ ಬಿಲಾಂಗ್ ಅಂದರೆ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಆ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂದಮೇಲೆ ಮುಂದೆ ಚೆಕ್ ಮಾಡಂಗೇ ಇಲ್ಲ. ಈಗ ಐಡೆಂಟಿಟಿನೇ ಎಕ್ಸಿಸ್ಟ್ ಆಗ್ತಿಲ್ಲ ಅಂದರೆ ಇನ್ವರ್ಸ್ ಯಾಕೆ ಚೆಕ್ ಮಾಡಬೇಕು? ಮಾಡಬಾರ್ದು, ಓಕೆನಾ? ಸೊ ವಾಟ್ ಆ್ಯಕ್ಚುಲಿ ಡಸ್ ದಟ್ ಮೀನ್? ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಏನು ಐಡೆಂಟಿಟಿ ಅಂದರೆ ಏನು? A ಪ್ಲಸ್ ಯಾವುದೋ ಒಂದು ಎಲಿಮೆಂಟ್ ಆ್ಯಡ್ ಮಾಡ್ತೀನಿ, ಆವಾಗ ನನಗೆ ಏನೇ ಬರಬೇಕು. ಆ ಎಲಿಮೆಂಟು ಸಪೋಸ್ ಇ ಅಂತ ಇಟ್ಕೊಳ್ಳೋಣ. ಇದು ಐಡೆಂಟಿಟಿಗೆ ಹೇಳಿದ್ದೆ. ಇನ್ವರ್ಸಿಗೆ ಏನು ಹೇಳಿದ್ದೆ? ಒಂದು ಎಲಿಮೆಂಟು, ಅದಕ್ಕೆ ಇನ್ನೊಂದು ಎಲಿಮೆಂಟ್ ಏನೋ ಆ್ಯಡ್ ಮಾಡ್ತೀನಿ. ಓಕೆ, ಇದು ಆ್ಯಡ್ ಅಂದರೆ ಇಲ್ಲಿ ಅಡಿಷನಿಗೆ ನಾನು ಅಷ್ಟೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಆ್ಯಡು. ಕೆಲವೊಂದು ಕಡೆ ಮಲ್ಟಿಪ್ಲಿಕೇಶನ್ಗೆ ಹೇಳ್ತೀವಿ. ಅಟ್ ದಟ್ ಟೈಮ್ ದಟ್ ಮಸ್ಟ್ ಬಿ ಡಿಫ್ರೆಂಟ್, ರೈಟ್? ಸೊ ಎ ಪ್ಲಸ್ ಸಮಥಿಂಗ್ ದಟ್ ಶುಡ್ ಗಿವ್ ಮಿ ದಿಸ್, ಅವರ್ ಐಡೆಂಟಿಟಿ ಎಲಿಮೆಂಟ್ ಶುಡ್ ಕಮ್ ಬ್ಯಾಕ್. ಓಕೆನಾ? ಎಕ್ಸಾಂಪಲಿಗೆ ನಾನು ಏನು ಹೇಳಿದ್ದೆ ನೋಡಿ, 2ಗೆ ನಾನು 0 ಆ್ಯಡ್ ಮಾಡಿದ್ರೆ 2 ಅದಾಗೆ ಉಳ್ಕೊಳುತ್ತೆ, ಹೌದಲ್ಲ? ಸೊ ಅದೇ ಎ, ಇಫ್ ಐ ಟೇಕ್ ಸಮ್ ಅದರ್ ನಂಬರ್, ಸಪೋಸ್ 5ಗೆ ಏನೋ ಒಂದು ಆ್ಯಡ್ ಮಾಡಿದಾಗ ನಂದು ಅಡಿಷನ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಯಾವುದು? 0. ನನಗೆ 0 ಬರಬೇಕು. ಯಾವ ಎಲಿಮೆಂಟ್ ಆ್ಯಡ್ ಮಾಡ್ತೀನಿ? -5. ಅವಾಗ ಏನಾಗುತ್ತೆ? 0 ಸಿಗುತ್ತೆ, ಹೌದಾ? ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ತಾನೆ. ಅಂದರೆ ಏನು? ಐಡೆಂಟಿಟಿ
ಎಲಿಮೆಂಟ್ ಎಕ್ಸಿಸ್ಟ್ ಆದರೆ ಮಾತ್ರ ಇನ್ವರ್ಸಿಗೆ ಹೋಗಿ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ 0 ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ನ್ಯಾಚುರಲ್ ನಂಬರ್ಸ್ ತಗೋಬೇಡಿ, ಜನರಲ್ ಆಗಿ ನಾನು ರಿಯಲ್ ನಂಬರ್ಸ್ ಅನ್ಕೊಳ್ಳೋಣ, ಓಕೆನಾ. ಸದ್ಯಕ್ಕೆ ರಿಯಲ್ ನಂಬರ್ಸ್ ಅಲ್ಲಿ 0 ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ ನಮಗೆ ಸಿಗ್ತಾ ಇದೆ ಅಂಡರ್ ಅಡಿಷನ್ ಆರ್ ಪ್ಲಸ್, ಓಕೆನಾ. ಅಂಡರ್ ಅಡಿಷನ್ 0 ಸಿಗ್ತಾ ಇದೆ, ಹೌದಾ. ಸೊ 0 ಸಿಗ್ತಾ ಇದೆ ಅಂದಮೇಲೆ ನಾವು ಇನ್ವರ್ಸ್ ಚೆಕ್ ಮಾಡಬೇಕು. ಎಲ್ಲಾದ್ರೂ ಐಡೆಂಟಿಟಿ ಸಿಗ್ಲಿಲ್ಲ ಅಂದ್ರೆ ಇನ್ವರ್ಸ್ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ, ಓಕೆನಾ. ಸೊ ಇಲ್ಲಿ ಐಡೆಂಟಿಟಿ ಎಕ್ಸಿಸ್ಟ್ ಆಗ್ತಿದೆ, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ವರ್ಸ್ ಚೆಕ್ ಮಾಡ್ತೀವಿ, ಓಕೆ, ಫಾರ್ ರಿಯಲ್ ನಂಬರ್ಸ್. ಬಟ್ ಫಾರ್ ನ್ಯಾಚುರಲ್ ನಂಬರ್ಸ್ ಇಲ್ಲೇನಾಯ್ತು ಹೇಳಿ, ಇಲ್ಲಿ ನಮಗೆ 0 ಡಸ್ ನಾಟ್ ಬಿಲಾಂಗ್ ಟು n, ಸೊ ಅಲ್ಲಿಗೆ ಸ್ಟಾಪ್ ದಟ್ ಪ್ರೊಸೀಜರ್ ದೇರ್ ಇಟ್ ಸೆಲ್ಫ್, ಓಕೆ. ಸೊ ಇಷ್ಟೊಂದೆಲ್ಲ ನಾನು ಹೇಳ್ಕೊಟ್ಟಿದ್ದೆ ಪ್ರೀವಿಯಸ್ ವಿಡಿಯೋ ಅಲ್ಲಿ, ಸೊ ನೋ ಪ್ರಾಬ್ಲಮ್, ಇಟ್ ವಾಸ್ ಜಸ್ಟ್ ರಿವಿಷನ್ ಒನ್ಸ್ ಅಗೇನ್ ಫಾರ್ ಯು. ಸೊ ಇವತ್ತೇನು ಮಾಡೋಣ ಅಂದರೆ ಗ್ರೂಪ್ ಡೆಫಿನೇಷನ್ ಕಲಿಯೋಣ. ಗ್ರೂಪ್ ಅಂದರೆ ಏನು, ಹೌದಾ. ಗ್ರೂಪ್ಸ್ ತಾನೇ ಮೇನ್ ಸ್ಟಾರ್ಟ್ ಆಗೋದು, ಬಟ್ ಅದು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇವೆಲ್ಲ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕಿತ್ತು, ಓಕೆ. ಸೊ ಅದು ಗೊತ್ತಿದ್ರೆ ಮಾತ್ರ ಏನಾಗುತ್ತೆ, ಈಸಿ ಆಗುತ್ತೆ ಕಾನ್ಸೆಪ್ಟು, ರೈಟ್. ಸೊ ಗ್ರೂಪ್ ಡೆಫಿನೇಷನ್ ಏನು ಹೇಳುತ್ತೆ, ಲೆಟ್ ಮಿ ಐ ಹ್ಯಾವ್ ಜಸ್ಟ್ ರಿಟರ್ನ್ ಇಟ್ ಸೊ ದಟ್ ಐ ಕ್ಯಾನ್ ಸೇವ್ ದ ಟೈಮ್. ಸಿ ಹಿಯರ್ ಗ್ರೂಪ್, ಓಕೆ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಅದನ್ನು, ಓಕೆ. ಸಿ ಹಿಯರ್ ಗ್ರೂಪ್ ಅಂದ್ರೆ ಏನು, ಒಂದು ನಿಮಿಷ ಬುಕ್ ಸಪ್ರೇಟ್ ಮಾಡ್ಕೊಡ್ತೀನಿ. ಫೈನ್. ಸಿ ಹಿಯರ್ ಗ್ರೂಪ್ ಮೀನ್ಸ್ ಲೆಟ್ ಜಿ ಬಿ ಎ ನಾನ್ ಎಂಟಿ ಸೆಟ್. ಎವ್ರಿ ವರ್ಡ್ ಮ್ಯಾಟರ್ಸ್, ಓಕೆನಾ. ಪ್ರತಿಯೊಂದು ಮ್ಯಾಟರ್ ಆಗುತ್ತೆ, ವರ್ಡ್ ನೀವೇನು ಬರೀತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ ಎಲ್ಲ ಅರ್ಥ ಆಗ್ಬೇಕು ನಿಮಗೆ, ಓಕೆ. ಸೊ ಜಿ ಬಿ ಎ ನಾನ್ ಎಂಟಿ ಸೆಟ್. ಗ್ರೂಪ್ ಇನ್ ಡೆಫಿನೇಷನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರೂಪ್ ಅನ್ನೋದೇನು, ಜಿ ಅನ್ನೋದೊಂದೇನು ನಾನ್ ಎಂಟಿ ಸೆಟ್ ಅಂತ ನಾವು ಒಂದು ಕನ್ಸಿಡರ್ ಮಾಡಿದ್ದೀವಿ. ಜಿ ಟುಗೆದರ್ ವಿತ್ ದಿಸ್ ಆಪರೇಷನ್ ಸ್ಟಾರ್. ಆಪರೇಷನ್ ಕೆಲವೊಂದು ಕಡೆ ಏನು ಡಾಟ್ ತಗೊಂತಾರೆ, ಕೆಲವೊಂದು ಕಡೆ ಸ್ಟಾರ್ ತಗೊಂತಾರೆ, ಬೋತ್ ಆರ್ ಓಕೆ, ಓಕೆ. ಯು ಹ್ಯಾವ್ ಟು ರೈಟ್ ಆಪರೇಷನ್ ಬರ್ದು ಆಮೇಲೆ ಏನು ನೀವು ಡಿನೋಟ್ ಮಾಡ್ತಿದ್ರೆ ನಿಮಗೆ ಬಿಟ್ಟಿದ್ದದು. ಸೊ ಜಿ ಟುಗೆದರ್ ವಿತ್ ಅನ್ ಆಪರೇಷನ್ ಸ್ಟಾರ್ ಈಸ್ ಸೆಡ್ ಟು ಬಿ ಎ ಗ್ರೂಪ್ ಇಫ್ ಅಂದ್ರೆ ಏನು ಮೀನಿಂಗ್, ಜಿ ಅನ್ನೋದು ಒಂದು ನಾನ್ ಎಂಟಿ ಸೆಟ್ ನಾವು ಕನ್ಸಿಡರ್ ಮಾಡಿದೀವಿ. ಆ ಜಿ ಟುಗೆದರ್ ವಿತ್ ಸ್ಟಾರ್ ಅಂದ್ರೆ ಹೆಂಗೆ, ಜಿ ಕಾಮ ಸ್ಟಾರ್, ಓಕೆ. ಇದೇನು ಹೇಳ್ದೆ ಹೇಳಿ, ಆಲ್ಜಿಬ್ರಾಯಿಕ್ ಸ್ಟ್ರಕ್ಚರ್ ಡಿನೋಟ್ ಮಾಡ್ತಾ ಇರೋದು, ಹೌದಲ್ಲ. ಸೊ ಜಿ ಟುಗೆದರ್ ವಿತ್ ಆಪರೇಷನ್ ಸ್ಟಾರ್, ಅದನ್ನ ನಾವು ಆಪರೇಷನ್ ಏನಾದರೂ ಆಗಿರ್ಬೋದು, ಏನು ಪ್ಲಸ್ ಮೈನಸ್ ಇಂಟು ಡಿವಿಷನ್, ವಾಟ್ ಎವರ್ ಇಟ್ ಈಸ್, ಓಕೆ. ಸೊ ಜಿ ಟುಗೆದರ್ ವಿತ್ ಆಪರೇಷನ್ ಸ್ಟಾರ್ ಈಸ್ ಸೆಡ್ ಟು ಬಿ ಎ ಗ್ರೂಪ್. ಅದನ್ನ ಗ್ರೂಪ್ ಅಂತ ಹೇಳ್ತೀವಿ ಯಾವಾಗ, ಇಫ್ ಕಂಡೀಷನ್ ಏನು, ಇಫ್ ಇಟ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ಇಟ್ ಅಂದ್ರೆ ಯಾವುದಿಲ್ಲಿ, ಈ ನಾನ್ ಎಂಟಿ ಸೆಟ್, ಹೌದಾ. ಈ ನಾನ್ ಎಂಟಿ ಸೆಟ್ ಜಿ ಅನ್ನೋದೇನಿದೆಯಲ್ಲ, ಇದು ಕೆಲವೊಂದು ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಮಾಡಿದಾಗ ಅದನ್ನು ನಾವು ಗ್ರೂಪ್ ಅಂತ ಹೇಳ್ತೀವಿ. ಆ 4 ಪ್ರಾಪರ್ಟೀಸ್ ಯಾವುದು, 4 ಪ್ರಾಪರ್ಟೀಸ್ ಆ್ಯಕ್ಚುಲಿ ಕೆಲವೊಂದು ಬುಕ್ಸಲ್ಲಿ ಪ್ರಾಪರ್ಟೀಸ್ ಅಂತಾರೆ, ಕೆಲವೊಂದು ಬುಕ್ಸಲ್ಲಿ ಇಫ್ ಇಟ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಆಕ್ಸಿಯಮ್ಸ್ ಅಂತಾನು ಹೇಳ್ತಾರೆ, ಓಕೆ. ಸೊ ಡಸಂಟ್ ಮ್ಯಾಟರ್, ಇಟ್ಸ್ ಓಕೆ, ಪ್ರಾಪರ್ಟೀಸು ಓಕೆನೆ, ಎಕ್ಸಾಮ್ಸ್ ಬರ್ದ್ರೂ ಓಕೆ, ಓಕೆ. ಸೊ ಗ್ರೂಪ್ ಅನ್ನೋದೇನು, ಲೆಟ್ ಜಿ ಬಿ ನಾನ್ ಎಂಟಿ ಸೆಟ್, ಜಿ ಟುಗೆದರ್ ವಿತ್ ಆಪರೇಷನ್ ಸ್ಟಾರ್ ಈಸ್ ಸೆಡ್ ಟು ಬಿ ಎ ಗ್ರೂಪ್ ಇಫ್ ಇಟ್ ಸ್ಯಾಟಿಸ್ಫೈಸ್ ದೀಸ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಯಾವುದು, ಕ್ಲೋಸರ್, ಅಸೋಸಿಯೇಟಿವ್, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ, ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್. ಇದನ್ನ ನಾನು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಾ. ಏನಂತ ಹೇಳಿದ್ದೆ, ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್, ನಾಟ್ ಎನ್ ಇಶ್ಯೂ. ಕ್ಲೋಸರ್ ಪ್ರಾಪರ್ಟಿ ಏನು ಹೇಳುತ್ತಂದ್ರೆ, ಈ ಜಿ ಸೆಟ್ ನಾವೇನು ತಗೊಂಡಿದ್ದೀವಲ್ಲ ಅದ್ರ ಒಳಗಡೆ ನಾವು 2 ಎಲಿಮೆಂಟ್ಸ್ ತಗೊಂತೀವಿ, ಎ ಕಾಮ ಬಿ, ಆರ್ಬಿಟ್ರರಿ ಎಲಿಮೆಂಟ್ಸ್, ಓಕೆ. ಆರ್ಬಿಟ್ರರಿ ಎ ಮತ್ತೆ ಬಿ ಆರ್ಬಿಟ್ರರಿ ಎಲಿಮೆಂಟ್ಸ್ ಆಗಿರೋದ್ರಿಂದ ಆ ಎಲಿಮೆಂಟ್ಸ್ ಏನು ಜಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಆ ಎಲಿಮೆಂಟ್ಸ್ಗೆ ಈ ಸ್ಟಾರ್ ಏನ್ ಬೇಕಾದ್ರೂ ಆಗಿರ್ಬೋದು, ಓಕೆ. ಆಲ್ವೇಸ್ ರಿಮೆಂಬರ್, ಸ್ಟಾರ್ ಅಂದ್ರೆ ಬರೇ ಸ್ಟಾರ್ ಅಲ್ಲ, ಅಲ್ಲಿ ಸ್ಟಾರ್ ಮೀನ್ಸ್ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಡಾಟ್ ಇರ್ಬೋದು, ಡಿವಿಷನ್, ಅದನ್ನು ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಹೇಳ್ತೀವಿ ಗ್ರೂಪ್ ಇದೆಯೋ ಇಲ್ಲೋ ಅಂತ, ಓಕೆ. ಸೊ ದಟ್ ಈಸ್ ದ ಥಿಂಗ್ ಯು ಶುಡ್ ರಿಮೆಂಬರ್, ಓಕೆ. ಸೊ ಎ ಸ್ಟಾರ್ ಬಿ ಬಿಲಾಂಗ್ಸ್ ಟು ಜಿ. ಎ ಸ್ಟಾರ್ ಬಿ ಬಿಲಾಂಗ್ಸ್ ಟು ಜಿ ಅಂದ್ರೆ ಏನು, ಎ ಮತ್ತೆ ಬಿ 2 ಎಲಿಮೆಂಟ್ಸ್ ನಾನು ಸೇಮ್ ಜಿ ಸೆಟ್ ಇಂದ, ನಾನ್ ಎಂಟಿ ಸೆಟ್, ಓಕೆ. ನಾನ್ ಎಂಟಿ ಸೆಟ್ ಇಂದ ನಾನು ಈ ಎಲಿಮೆಂಟ್ಸ್ ತಗೊಂಡ್ರೆ ಅದಕ್ಕೆ ನಾನು ಆಪರೇಷನ್ ಅಪ್ಲೈ ಮಾಡಿದಾಗ ಎ ಸ್ಟಾರ್ ಬಿ 2+3 ಮಾಡಿದಾಗ ಆನ್ಸರ್ 5 ಬರ್ತಾ ಇದೆಯಲ್ಲ, ಅದು ಕೂಡ ನಮ್ಮ ಸೆಟ್ ಅಲ್ಲಿ ಬಿಲಾಂಗ್ ಆಗಬೇಕು. Understood? That is closure law. Then next property what it says, a comma b comma c 3 elements ನೀವು ಜಿ ಸೆಟ್ ಇಂದ ತಗೊಂಡ್ರೆ ಈ ರೀತಿ ಆಪರೇಷನ್ ಮಾಡಿದಾಗ ಇವು ಕೂಡ ಏನು ಬಿಲಾಂಗ್ ಆಗಬೇಕು. ಇದನ್ನ ಆಪರೇಷನ್ ಮಾಡಿದ್ಮೇಲೆ ಲಾಸ್ಟಿಗೆ ಈಗ 1 2 3 ತಗೊಂಡ್ರೆ ಏನು 1 + 2 + 3 = 6 ಬರುತ್ತೆ. 6 ಶುಡ್ ಆಲ್ಸೋ ಬಿಲಾಂಗ್ ಟು ದಿಸ್ ಸೆಟ್. ದೆನ್ ವಿ ಸೇ ದಟ್ ಅಸೋಸಿಯೇಟಿವ್ ಕೂಡ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಏನು, ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಇ ಸ್ಟಾರ್. ಇದು ಸಿಂಬಲ್ ನಿಮಗೆ ಗೊತ್ತಿರಬೇಕು, ಏನಿದು, ದೇರ್ ಎಕ್ಸಿಸ್ಟ್ಸ್. ಈ ಸಿಂಬಲ್ ಏನು,
ಮ್ಯಾಕ್ಸ್ ಸಿಂಬಲ್ಸ್ ಕಲಿಬೇಕಾಯ್ತಾ, ಸಚ್ ದಟ್. ಓಕೆ, ಮತ್ತು ಆಮೇಲೆ ಏನೋ ಬರ್ದಿದ್ದೀನಿ ಅನ್ಕೋಬೇಡಿ. ಸೊ ದೇರ್ ಎಕ್ಸಿಸ್ಟ್ ಇ ಬಿಲಾಂಗ್ಸ್ ಟು ಜಿ, ಇ ಅಂತ ಒಂದು ಐಡೆಂಟಿಟಿ ಎಲಿಮೆಂಟು ಜಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಸಚ್ ದಟ್ ಹೆಂಗಿರಬೇಕು ಅದು ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನಾನು 2+0 ಆದರೂ ಮಾಡ್ತೀನಿ, ಎಕ್ಸಾಂಪಲ್. ಓಕೆ, ದಿಸ್ ಇಸ್ 2+0 ಆದರೂ ಮಾಡ್ತೀನಿ, 0+2 ಆದರೂ ಮಾಡ್ತೀನಿ, ಬಟ್ ಐ ಶುಡ್ ಗೆಟ್ ಮೈ ದಿಸ್ ಎಲಿಮೆಂಟ್ ಒನ್ಸ್ ಅಗೇನ್. ಓಕೆ, ಇಫ್ ಐ ಡೂ 5+0, 0+5, ಬಟ್ ನನಗೆ ನನ್ನ 5 ವಾಪಸ್ ಸಿಗ್ಬೇಕಷ್ಟೇ. ಆ ನಂಬರಿಂದು ಐಡೆಂಟಿಟಿ ಉಳ್ಕೋಬೇಕು, ಆ ನಂಬರ್ ಅದಾಗೆ ಉಳ್ಕೋಬೇಕು. ಯಾವ ನಂಬರ್ ಆ್ಯಡ್ ಮಾಡಿದಾಗ ಅಡಿಷನಲ್ಲಿ 0ನೇ ಇರುತ್ತೆ ಯಾವಾಗಲೂ. ಬೇರೆ ನಂಬರ್ ಯಾವುದೇ ಆ್ಯಡ್ ಮಾಡಿದ್ರು ಏನಾಗ್ಬಿಡುತ್ತೆ, ಇಟ್ ಗೋಸ್ ಅವೇ, ದ ನಂಬರ್ ಚೇಂಜಸ್, ರೈಟ್. ಸೊ ಐಡೆಂಟಿಟಿ ಕಳ್ಕೊಂಡ್ಬಿಡುತ್ತೆ. ಅವಾಗ ಐಡೆಂಟಿಟಿ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೆದು ಬಿಡಬೇಕು. ಸೊ ಆ ರೀತಿ ಬರೆಯೋಕ್ಕಾಗ್ಬಿಡುತ್ತೆ ಮತ್ತೆ ಅದಕ್ಕೆ. ಸೊ 0ನೇ ಬರಿಬೇಕು. ಇಫ್ ದ ಎಲಿಮೆಂಟ್ ದ ಸೆಟ್ ಈಸ್ ನಾಟ್ ಕನ್ಸಿಸ್ಟಿಂಗ್ 0, ದೆನ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂಡರ್ ಅಡಿಷನ್ ಅಂತ ಡೈರೆಕ್ಟಾಗಿ ಬರೆದು ಬಿಡಿ. ಓಕೆ, ಲೈಕ್ ನ್ಯಾಚುರಲ್ ನಂಬರ್ಸಲ್ಲಿ ನಾವು ಈಗ ತಾನೇ ನೋಡಿದ್ವಿ, ನ್ಯಾಚುರಲ್ ನಂಬರ್ಸಲ್ಲಿ 0 ಬಿಲಾಂಗ್ ಆಗಲ್ಲ. ಸಿ, ಇ ಬಿಲಾಂಗ್ಸ್ ಟು, ಇ ಕೂಡ ಐಡೆಂಟಿಟಿ ಎಲಿಮೆಂಟ್ ಇ ಇದೆಯಲ್ಲ, ಇದು ಕೂಡ ನಮ್ಮ ಜಿ ಸೆಟಲ್ಲಿ ಇರಬೇಕು. ನ್ಯಾಚುರಲ್ ನಂಬರ್ಸಲ್ಲಿ 0 ಬಿಲಾಂಗ್ ಆಗೋದಿಲ್ಲ. ಸೊ ನ್ಯಾಚುರಲ್ ನಂಬರ್ ಈಸ್ ಡಸ್ ನಾಟ್ ಫಾರ್ಮ್ ಎ ಗ್ರೂಪ್ ಅಂಡರ್ ಅಡಿಷನ್. ಓಕೆನಾ ಅಂತ ಡೈರೆಕ್ಟಾಗಿ ಹೇಳ್ಬೋದು. n ಪ್ಲಸ್ ಅನ್ನೋ ಆಲ್ಜಿಬ್ರೈಕ್ ಸ್ಟ್ರಕ್ಚರ್, ದಿಸ್ ಈಸ್ ನಾಟ್ ಎ ಗ್ರೂಪ್. ಓಕೆ, ವೈ? ಬಿಕಾಸ್ ಡೈರೆಕ್ಟ್ ರೀಸನ್ ಏನು, ಜಿ 0 ಡಸ್ ನಾಟ್ ಬಿಲಾಂಗ್ ಟು ಜಿ, ಸಾರಿ ಎನ್, 0 ಡಸ್ ನಾಟ್ ಬಿಲಾಂಗ್ ಟು ಎನ್. ಸೊ ದೇರ್ ಫಾರ್ ಗ್ರೂಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗ್ರೂಪ್ ಆಗಬೇಕು ಅಂದ್ರೆ 4 ಸ್ಯಾಟಿಸ್ಫೈ, ಬರೀ 2 ಸ್ಯಾಟಿಸ್ಫೈ ಮಾಡೋದಲ್ಲ, 4 ಕೂಡ ಏನೋ ಸ್ಯಾಟಿಸ್ಫೈ ಆಗಲೇಬೇಕು, ರೈಟ್. ಸೊ ಎ ಸ್ಟಾರ್ ಈಸ್ ಈಕ್ವಲ್ ಟು, ಇದು ಅರ್ಥ ಆಯ್ತಾ? ಫಾರ್ ಆಲ್ ದ ಎಲಿಮೆಂಟ್ಸ್, ಫಾರ್ ಆಲ್ ಸಿಂಬಲ್ ಇದು. ಓಕೆ, ಫಾರ್ ಆಲ್ ಅಂದ್ರೆ ಏನು, ಪ್ರತಿಯೊಂದು ವ್ಯಾಲ್ಯೂ ಜಿ ಅಲ್ಲಿ ಎಷ್ಟೇ ಎಲಿಮೆಂಟ್ಸ್ ಇರಲಿ, ಎಲ್ಲ ಎಲಿಮೆಂಟ್ಸಿಗೂ ಐಡೆಂಟಿಟಿ ಎಲಿಮೆಂಟ್ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಸೊ ದಟ್ ಈಸ್ ಒನ್. ನೆಕ್ಸ್ಟ್ ಇನ್ವರ್ಸ್, ಫಾರ್ ಈಚ್ ಎ ಬಿಲಾಂಗ್ಸ್ ಟು ಜಿ, ಫಾರ್ ಈಚ್ ಎ ಬಿಲಾಂಗ್ಸ್ ಟು ಜಿ ದೇರ್ ಎಕ್ಸಿಸ್ಟ್, ಈ ಸಿಂಬಲ್ ಹೇಳಿದ್ನಲ್ಲ, ದೇರ್ ಎಕ್ಸಿಸ್ಟ್ ಬಿ ಬಿಲಾಂಗ್ ಟು ಜಿ ಸಚ್ ದಟ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಇಸ್ ಈಕ್ವಲ್ ಟು ಇ. ಅಂದ್ರೆ ಏನು, ಪ್ರತಿಯೊಂದು ಎಲಿಮೆಂಟ್ ಎಗೆ, ಸಿ ಎಕ್ಸಾಂಪಲ್ ಜೊತೆಗೆ ನೋಡ್ಕೊಂಡು ಹೋಗಿ, ಪ್ರತಿಯೊಂದು ಎಲಿಮೆಂಟ್ ಎಗೆ ಒಂದು ಬಿ ವ್ಯಾಲ್ಯೂ ಎಕ್ಸಿಸ್ಟ್ ಆಗೇ ಆಗುತ್ತೆ. ಎಲ್ಲಿ, ಜಿ ಅಲ್ಲೇ ಇರಬೇಕು, 2 ಎಲಿಮೆಂಟ್ ಎ ಮತ್ತೆ ಬಿ. ಸಚ್ ದಟ್ ಹೆಂಗೆ ಅಂದ್ರೆ, ನಾನು ಇದನ್ನ ಈ ರೀತಿ ಆಪರೇಟ್ ಆದ್ರೂ ಮಾಡ್ತೀನಿ ಅಥವಾ ಈ ರೀತಿ ಆದ್ರೂ ಮಾಡ್ತೀನಿ, ಬಟ್ ನಂದು ಐಡೆಂಟಿಟಿ ಎಲಿಮೆಂಟ್ ಏನು ಸಿಕ್ಕಿತ್ತಿಲ್ಲಿ, 0ನಾ. ಸೊ ಆ ಐಡೆಂಟಿಟಿ ಎಲಿಮೆಂಟ್ ಸಿಗಲೇಬೇಕು. ಯಾವ ನಂಬರ್ ಹಾಕ್ತೀರಾ, -5. ಸಿಂಪಲ್. ದಿಸ್ ಇಸ್ ಎಕ್ಸಾಂಪಲ್. ಎಕ್ಸಾಂಪಲ್ ಏನಕ್ಕೆ, ರಿಯಲ್ ನಂಬರ್ಸು ವಿತ್ ಅಡಿಷನ್ ತಗೊಂಡ್ಬಿಟ್ಟಿದ್ದೀನಿ, ಅಥವಾ ಇಂಟೀಜರ್ಸ್ ತಗೊಂಡ್ಬಿಟ್ರಿ, ಇಂಟೀಜರ್ಸ್. ಓಕೆನಾ, ನೋ ಪ್ರಾಬ್ಲಮ್. ಬಟ್ ಸ್ಯಾಟಿಸ್ಫೈ ಆಗ್ತಾ ಇದೆ ತಾನೆ. 5 ಕೂಡ ಇಂಟೀಜರ್ ಸೆಟಲ್ ಇದೆ, -5 ಕೂಡ ಇದೆ, 0 ಕೂಡ ಇದೆ. ಓಕೆ, ಈ ಕೂಡ, ಈ ಏನು, ಇದು ಕೂಡ ನಮ್ಮ ಜಿ ಸೆಟಲ್ ಇರಬೇಕು, ನೆನಪಿರ್ಲಿ. ಓಕೆ, ಎವ್ರಿ ಎಲಿಮೆಂಟ್ ಶುಡ್ ಬಿ ಫ್ರಮ್ ದಟ್ ಸೆಟ್ ಓನ್ಲಿ ವಿಚ್ ವಿ ಆರ್ ಕನ್ಸಿಡರಿಂಗ್. ಹಿಯರ್ ನಾನು ತಗೊಂಡಿರೋ ಸೆಟ್ ಏನು, ಜಿ, ಅದಕ್ಕೆ ಅಗ್ಲಗ್ಲ ಏನು ನಾವು ಜಿ ಬರಿತಾ ಇದ್ದೀವಿ, ರೈಟ್. ಸೊ ಫಾರ್ ಈಚ್ ಎ ಬಿಲಾಂಗ್ಸ್ ಟು ಜಿ ದೇರ್ ಎಕ್ಸಿಸ್ಟ್ ಬಿ ಬಿಲಾಂಗ್ಸ್ ಟು ಜಿ ಸಚ್ ದಟ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಇಸ್ ಈಕ್ವಲ್ ಟು ಇ. ಇದು ಫಾರ್ಮಲ್ ಡೆಫಿನೇಷನ್. ಅರ್ಥ ಆಗಲಿಲ್ಲ, ಇಲ್ಲಿ ಎಕ್ಸಾಂಪಲ್ ರಿಲೇಟ್ ಮಾಡಿಕೊಂಡು ಓದಬೇಕು, ಅವಾಗ ಏನಾಗುತ್ತೆ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಗ್ರೂಪ್ ಅನ್ನೋ ಡೆಫಿನೇಷನ್, ಐ ಹೋಪ್ ಸೊ ಯು ಗಾಟ್ ಇಟ್. ಸೊ ಗ್ರೂಪ್ ಅಂದ್ರೆ ಏನಿಲ್ಲ, ಒಂದು ನಾನ್ ಎಂಟಿ ಸೆಟ್ ತಗೊಂತೀರಾ, ಆಪರೇಷನ್ ಯಾವ್ದನ್ನ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಈ ಆಲ್ಜಿಬ್ರೈಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ಈ 4 ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಬೇಕು, ಅವಾಗ ಅದನ್ನು ನಾವೇನು ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಗ್ರೂಪ್. 4 ಪ್ರಾಪರ್ಟೀಸು ಸ್ಯಾಟಿಸ್ಫೈ ಆಗಬೇಕು. ನೋಟ್ ಏನು, ಇಫ್ ಜಿ ಇಸ್ ಎ, ಒಂದು ನೋಟ್ ಪಾಯಿಂಟ್ ಏನಂದ್ರೆ, ಜಿ ಇಸ್ ಎ ಗ್ರೂಪ್ ಅಂಡರ್ ದ ಆಪರೇಷನ್ ಇದೆ, ಇಲ್ಲಿ ಹೇಳಿದ್ನಲ್ಲ, ಅದೇ ಆಕ್ಚುಲಿ ನಾನು ಬರ್ದಿರೋದು. ಜಿ ಇಸ್ ಎ ಗ್ರೂಪ್ ಆಗುತ್ತೆ ಅಂಡರ್ ದ ಆಪರೇಷನ್ ಸ್ಟಾರ್. ಅವಾಗ ಇನ್ ಕೇಸ್ ಅದು ಗ್ರೂಪ್ ಆಯಿತು ಅಂದ್ರೆ ನಾವು ಡಿನೋಟ್ ಮಾಡುವಂಥದ್ದು ಈ ರೀತಿ. ಸಪೋಸ್ ನಾನು ಆಪರೇಷನ್ ಅಡಿಷನ್ ತಗೊಂಡಿದ್ರೆ ಜಿ ಪ್ಲಸ್, ಓಕೆ, ಸೆಟ್ ಎಸ್ ಅಂತ ತಗೊಂಡು ಆಪರೇಷನ್ ಪ್ಲಸ್ ತಗೊಂಡ್ರೆ ಈ ರೀತಿ. ಓಕೆ, ಬರೆಯೋದು ನಾನು ಹೇಳ್ತಾ ಇರೋದು, ರೈಟ್. ಸೊ ದೆರ್ ಇಸ್ ಒನ್ ಎಕ್ಸಾಂಪಲ್ ಕೂಡ ನೋಡ್ಬಿಡೋಣ. ಎಕ್ಸಾಂಪಲ್ ನೋಡೋದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, 4 ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆಗಿಬಿಟ್ರೆ ಅದನ್ನ ಏನಂತೀವಿ ಅಂತ ಹೇಳಿದೆ, ಗ್ರೂಪ್ ಅಂತ ಹೇಳ್ತೀವಿ, ರೈಟ್. ಓಕೆ, ಸೊ ಏನು ಗ್ರೂಪ್ ಹೇಳ್ತಾರೆ, ರೈಟ್. ಸೊ ಆದರೆ ಒಂದು ಕಂಡೀಷನ್ ಏನು ನಿಮಗೆ ನೆನಪಿರಬೇಕು, ಬರೇ ಒಂದೇ ಕಂಡೀಷನ್ ಯಾವುದಾದ್ರೂ ಸೆಟ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಬರೇ ಒಂದೇ ಕಂಡೀಷನ್ ಇನ್ಯಾವುದನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದಾಗ ಅಂಥದಕ್ಕೆ ಒಂದು ಹೆಸರು ಹೇಳ್ತೀವಿ. ಓನ್ಲಿ ಈಗ 4 ಪ್ರಾಪರ್ಟೀಸು ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ಗ್ರೂಪ್ ಅಂತ ಹೇಳ್ತೀವಿ. ಬರೇ ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ಗ್ರೂಪಾಯ್ಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಎಕ್ಸ್ಟ್ರಾ. ಓಕೆ, ನೋಟ್ ಪಾಯಿಂಟ್ ಅಲ್ಲಿ ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. 1+2 ಸೆಕೆಂಡ್ ಪ್ರಾಪರ್ಟಿ ಎರಡನ್ನೂ ಸ್ಯಾಟಿಸ್ಫೈ, ಬರೇ ಅವೆರಡನ್ನಷ್ಟೇ, ಐಡೆಂಟಿಟಿ ಅಂಡ್ ಇನ್ವರ್ಸ್ ಸ್ಯಾಟಿಸ್ಫೈ ಆಗಲ್ಲ. ಆದ್ರೆ ಕ್ಲೋಸರ್ ಅಂಡ್ ಅಸೋಸಿಯೇಟಿವ್ ಇವೆರಡು ಮಾತ್ರ ಸ್ಯಾಟಿಸ್ಫೈ ಆದ್ರೆ ಅದನ್ನ ನಾವೇನಂತೀವಿ, ಗ್ರೂಪಾಯ್ಡ್. ಅಂಡ್ ದೆನ್ ದಿಸ್ ಇಸ್ ಆಕ್ಚುಲಿ ಸೆಮಿ ಗ್ರೂಪ್. ಸಿ, ಗ್ರೂಪ್ ಅಂದ್ರೆ 4, ಅದ್ರದ್ದು ಅರ್ಧ. ಸೆಮಿ ಅಂದ್ರೆ ಏನು, ಆಲ್ವೇಸ್ ಅರ್ಧ, ರೈಟ್. ಸೊ 2 ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡಿದ್ರೆ
ಸೆಮಿ ಗ್ರೂಪ್ 3 ಪ್ರಾಪರ್ಟೀಸ್ ಕೂಡ ಸ್ಯಾಟಿಸ್ಫೈ, ಬರೀ 3 ಅಷ್ಟೇ. ಅಂದ್ರೆ ಏನು, ಕ್ಲೋಸರ್, ಅಸೋಸಿಯೇಟಿವ್, ಐಡೆಂಟಿಟಿ. ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇಲ್ಲ, ಬರೀ 3 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದಾಗ ಅಂಥದ್ದನ್ನು ನಾವೇನಂತೀವಿ, ಮೊನಾಯ್ಡ್ ಅಂತ. ಸೊ ಇದು ಎಕ್ಸ್ಟ್ರಾ, ಓಕೆನಾ? ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಕಾಂಪಿಟೇಟಿವ್ ಲೆವೆಲ್ಗೆ ಏನಾದರೂ ಬರೆಯೋದಾದ್ರೆ ಬಹಳ ಯೂಸ್ ಆಗುತ್ತೆ. ಏನು, 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದಾಗ ಗ್ರೂಪ್ ಅಂತೀವಿ, ಬರೀ ಒಂದೇ ಒಂದು ಯಾವುದು ಕ್ಲೋಸರ್ ಅಷ್ಟೇ ಸ್ಯಾಟಿಸ್ಫೈ ಮಾಡಿದ್ರೆ ಗ್ರೂಪಾಯ್ಡ್ ಅಂತೀವಿ ಅಂತ ಪರ್ಟಿಕ್ಯುಲರ್ ಆಲ್ಜಿಬ್ರಾಯಿಕ್ ಸ್ಟ್ರಕ್ಚರಿಗೆ, ಹೌದಾ, ಅಥವಾ ಸೆಟ್ಟಿಗೆ. ಸೊ 2 ಪ್ರಾಪರ್ಟೀಸ್ ಕ್ಲೋಸರ್ ಮತ್ತೆ ಅಸೋಸಿಯೇಟಿವ್ ಸ್ಯಾಟಿಸ್ಫೈ ಮಾಡಿದ್ರೆ ಸೆಮಿ ಗ್ರೂಪ್. 3 ಕೂಡ ಅಂದ್ರೆ ಐಡೆಂಟಿಟಿ, ಕ್ಲೋಸರ್, ಅಸೋಸಿಯೇಟಿವ್, ಐಡೆಂಟಿಟಿ, ಓಕೆನಾ? ಇನ್ವರ್ಸ್ ಮಾಡಂಗಿಲ್ಲ. ಸೊ 3 ಅಷ್ಟೇ ಮಾಡಿದ್ರೆ ಏನು, ಮೊನಾಯ್ಡ್ ಅಂತ ಹೇಳ್ತೀವಿ. ಇನ್ನೂ ಒಂದು ಕಂಡೀಷನ್ ಬರುತ್ತೆ, ಇಲ್ಲೇ ಹೇಳ್ಬಿಡ್ತೀನಿ. ಇನ್ನೂ ಒಂದು ಕಂಡೀಷನ್, 4 ಮಾಡಿದಾಗ ಏನೋ ಗ್ರೂಪ್ ಅಂತೀವಿ. ಇನ್ನೂ 5 ಕಂಡೀಷನ್ ಅಂದ್ರೆ ಯಾವುದು, ಈ 4 ಜೊತೆಗೆ ಇನ್ನೂ ಒಂದು ಯಾವ್ದು ಆ್ಯಡ್ ಆಗುತ್ತೆ ಅಂದ್ರೆ ಕಾಮಿಟೇಟಿವ್ ಕಂಡೀಷನ್. ಅಂದ್ರೆ ಏನು, ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ. ಇಲ್ಲೇ ಹೇಳ್ಬಿಡ್ತೀನಿ, ಓಕೆನಾ? ಸೊ ಅದನ್ನು ಏನಂತೀವಿ ನಾವು, ಅಬಿಲಿಯನ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ ನೆನಪಿರ್ಲಿ. 1 ಸ್ಯಾಟಿಸ್ಫೈ ಆದ್ರೆ ಗ್ರೂಪಾಯ್ಡ್, 2 ಸ್ಯಾಟಿಸ್ಫೈ ಪ್ರಾಪರ್ಟಿ ಆದ್ರೆ ಸೆಮಿ ಗ್ರೂಪ್, 3 ಪ್ರಾಪರ್ಟಿ ಸ್ಯಾಟಿಸ್ಫೈ ಆದ್ರೆ ಮೊನಾಯ್ಡ್, 4 ಆದ್ರೆ ಗ್ರೂಪ್, 5 ಆದ್ರೆ ಅಬಿಲಿಯನ್ ಗ್ರೂಪ್ ಅಥವಾ ಕಾಮಿಟೇಟಿವ್ ಗ್ರೂಪ್ ಅಂತಾನು ಹೇಳ್ತಾರೆ ಕೆಲವೊಂದ್ ಕಡೆ, ಓಕೆನಾ? ಸೊ ಇದು ನೆನಪಿರ್ಲಿ. ಅಬಿಲಿಯನ್ ಗ್ರೂಪ್ ಅಂದ್ರೆ ಏನಿಲ್ಲ, ಕಾಮಿಟೇಟಿವ್ ಗ್ರೂಪ್ ಆರ್ ಅಬಿಲಿಯನ್ ಗ್ರೂಪ್ ಅಂದ್ರೆ ಸಿಂಪಲ್ ಥಿಂಗ್. ದಟ್ ಈಸ್, ನಾವು ಇಷ್ಟೊತ್ತು ಹೆಂಗೆ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಸಮಥಿಂಗ್ ಬರುತ್ತೆ, ಅದು ಬಿಲಾಂಗ್ಸ್ ಟು ಜಿ ಅಂತ ಹೇಳ್ತಿದ್ವಲ್ಲ, ಅದೇ ರೀತಿ ಎ ಸ್ಟಾರ್ ಬಿ ಮಾಡಿದಾಗ ಅಥವಾ ಬಿ ಸ್ಟಾರ್ ಎ ಮಾಡಿದಾಗ ಒಂದು ಆನ್ಸರ್ ಬರುತ್ತಲ್ಲ, ಇವೆರಡು ಸೇಮ್ ಇರಬೇಕು, ಸಿ ಸಿ. ಓಕೆ, ನಾರ್ಮಲ್ ಕಲ್ತಿದ್ದೀರಲ್ಲ, ಕಾಮಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನು, ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ, 2 ಇಂಟು 3 ಇಸ್ ಈಕ್ವಲ್ ಟು 3 ಇಂಟು 2, ಅದು ಕಾಮಿಟೇಟಿವ್ ಪ್ರಾಪರ್ಟಿ, ರೈಟ್? ಸೊ ಅದೇ ರೀತಿ ಈ ರೀತಿ ಪ್ರಾಪರ್ಟಿ ಯಾವುದೇ ಒಂದು ಜಿ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಅಲಾಂಗ್ ವಿತ್ ದೀಸ್ 4 ಪ್ರಾಪರ್ಟೀಸ್, ಅವಾಗೇನು ಅಬಿಲಿಯನ್ ಗ್ರೂಪ್ ಅಂತ ಹೇಳ್ತೀವಿ. ಇಷ್ಟು ನೆನಪಿರ್ಲಿ. ಈಗ ಒಂದು ಎಕ್ಸಾಂಪಲ್ ನೋಡ್ಕೊಂಡ್ಬಿಡೋಣ. ವಾಟ್ ಇಸ್ ದ ಎಕ್ಸಾಂಪಲ್? ಝೆಡ್ ಪ್ಲಸ್ ಈಸ್ ಎ ಗ್ರೂಪ್ ಅನ್ನೋದು ಒಂದು ಎಕ್ಸಾಂಪಲ್, ರೈಟ್? ಸೊ ಈ ಎಕ್ಸಾಂಪಲ್, ಇದು ಝೆಡ್ ಪ್ಲಸ್ ಅಂದ್ರೆ ಏನು, ಸೆಟ್ ಆಫ್ ಇಂಟೀಜರ್ಸ್, ಇದೇನು ಸೆಟ್ ಆಫ್ ಇಂಟೀಜರ್ಸ್, ನಮಗೇನು ಅಂಡರ್ ಅಡಿಷನ್ ಗ್ರೂಪ್ ಫಾರ್ಮ್ ಮಾಡುತ್ತೆ ಅಂತ ಒಂದು ಎಕ್ಸಾಂಪಲ್. ಮಾಡುತ್ತೋ ಇಲ್ಲೋ ಅನ್ನೋದನ್ನ ಈಗ ಆಕ್ಚುಲಿ ಮಾಡುತ್ತೆ, ಬಟ್ ಹೇಗೆ ಅನ್ನೋದನ್ನ ನಾವು ಚೆಕ್ ಮಾಡಿಬಿಡೋಣ. ಓಕೆ ಓಕೆ, ಸಿ ಹಿಯರ್. For times saving the time I have written, okay? See here, Z plus forms a group. ಚೆಕ್ ಮಾಡಬೇಕು ಅಂದ್ರೆ ನಾನೇನು ಹೇಳಿದೆ, ಒಂದು ಇದು ಆಲ್ಜಿಬ್ರೈಕ್ ಸ್ಟ್ರಕ್ಚರ್ ಗ್ರೂಪ್ ಫಾರ್ಮ್ ಮಾಡ್ತಾ ಇದ್ರೆ 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಬೇಕು. ಲೆಟ್ ಅಸ್ ಚೆಕ್ ದಟ್. ಸಿ ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಏನು ಹೇಳಿದೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಝೆಡ್, ಎ ಪ್ಲಸ್ ಬಿ ಬಿಲಾಂಗ್ಸ್ ಟು ಝೆಡ್ ಬರಬೇಕು ನಮಗೆ. ಓಕೆ, ಸೊ ಎ ಕಾಮ ಬಿ ಎನಿ 2 ಎಲಿಮೆಂಟ್ಸ್ ತಗೊಳ್ಳಿ, 1 ಕಾಮ 2 ಅಥವಾ ಲೆಟ್ ಅಸ್ ಟೇಕ್ 4 ಕಾಮ 5 ಸಮ್ ಅದರ್ ನಂಬರ್, ರೈಟ್? ಸೊ 4 ಪ್ಲಸ್ 5 ಮಾಡಿದ್ರೆ ಏನು, 9. ದಟ್ ಆಲ್ಸೋ ಬಿಲಾಂಗ್ ಟು ಝೆಡ್, ಇಂಟೀಜರ್ ಸೆಟ್ಗೆ ಬಿಲಾಂಗ್ ಆಗುತ್ತೆ ತಾನೆ. 4 ಕೂಡ ಇಂಟೀಜರ್ ಸೆಟ್ ಅಲ್ಲಿ ಇದೆ, 5 ಕೂಡ ಇಂಟೀಜರ್ ಸೆಟ್. 4 ಪ್ಲಸ್ 5 ಮಾಡಿದಾಗ ಆನ್ಸರ್ ಏನ್ ಬಂತು, ಅದು ಕೂಡ ಇಂಟೀಜರ್ ಸೆಟ್ ಅಲ್ಲೇ ಇದೆ, ರೈಟ್? ಸೊ ಅಟ್ ದಟ್ ಟೈಮ್ ವಾಟ್ ಯು ಸೇ, ಓಕೆ, ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಏನ್ ಹೇಳಿದ್ದೆ, ಅಸೋಸಿಯೇಟಿವ್. ಲೆಟ್ ಅಸ್ ಚೆಕ್ ದಿಸ್ ಒನ್. ಇಲ್ಲೇನ್ ತಗೋಣ, 1 2 3 ನ ತಗೊಂಡ್ಬಿಡೋಣ, ಆರ್ ಯು ವಾಂಟ್ 2 4 6, ನೋ ಪ್ರಾಬ್ಲಮ್. ಸೊ 2 ಪ್ಲಸ್ 4 ಪ್ಲಸ್ 6, 2 ಪ್ಲಸ್ 4 ಫಸ್ಟ್ ಮಾಡ್ತೀನಿ, 4 ಪ್ಲಸ್ ಎಷ್ಟು 6, 6 ಪ್ಲಸ್ 6 12, ಅಂಡ್ ದಿಸ್ ಒನ್ ಇಲ್ಲಿ 4 ಪ್ಲಸ್ 6 ಫಸ್ಟ್ ಮಾಡ್ತೀನಿ, 6 ಪ್ಲಸ್ 4 ಎಷ್ಟು 10, 10 ಪ್ಲಸ್ 2 12. ಸೊ ಬೋತ್ ಆರ್ ಈಕ್ವಲ್ ಅಂಡ್ 12 ಆಲ್ಸೋ ಬಿಲಾಂಗ್ಸ್ ಟು, ಇದು ಕೂಡ ನೋಡಬೇಕು, ಈಕ್ವಲ್ ಬರೋದೊಂದು, ಇನ್ನೊಂದೇನು ನೋಡಬೇಕು, 12 ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ ಸೆಟ್. ವೆರಿ ಗುಡ್, ಕರೆಕ್ಟ್. ಸೊ ನೆಕ್ಸ್ಟ್ ಐಡೆಂಟಿಟಿ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ. ಈ ಪ್ರಾಪರ್ಟಿ ಚೆಕ್ ಮಾಡಬೇಕು. ಏನಂದಿದೆ, ಫಾರ್ ಆಲ್ ದ ಎಲಿಮೆಂಟ್ಸ್ ಎ ಬಿಲಾಂಗ್ಸ್ ಟು ಝೆಡ್, ಅಂದ್ರೆ ಇಂಟೀಜರ್ ಸೆಟ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸಿಗೂ ಫಾರ್ ಆಲ್ ಅಂಡ್ ಫಾರ್ ಈಚ್, ಇದನ್ನ ಚೂರು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಫಾರ್ ಆಲ್ ಫಾರ್ ಈಚ್ ಡಿಫ್ರೆನ್ಸ್ ಕೂಡ ನಿಮಗೆ ಗೊತ್ತಿರಬೇಕು ಮ್ಯಾಥ್ಸ್ ಅಲ್ಲಿ. ಸುಮ್ಮನೆ ನಾವು ಕೆಲವೊಂದ್ ಕಡೆ ಫಾರ್ ಆಲ್ ಕೆಲವೊಂದ್ ಕಡೆ ಫಾರ್ ಈಚ್ ಬರೆಯೋದಿಲ್ಲ, ರೀಸನ್ ಇದೆ ಅದಕ್ಕೂ ಕೂಡ. ವಾಟ್ ಇಸ್ ದ ರೀಸನ್, ಯು ಶುಡ್ ನೋ ಇಟ್. ಇದಾದ್ಮೇಲೆ ಹೇಳ್ತೀನಿ, ವೇಟ್. ಓಕೆ, ಸೊ ಫಸ್ಟ್ ಏನು, ಐಡೆಂಟಿಟಿ. ಐಡೆಂಟಿಟಿ ಏನು, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಚೆಕ್ ಮಾಡೋಣ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝೆಡ್, ಎಲ್ಲಾ ಪ್ರತಿಯೊಂದು, ಆಲ್ ದ ಎಲಿಮೆಂಟ್ಸ್ ಆಫ್ ಎ, ಐ ಮೀನ್ ಝೆಡ್ ವಿಚ್ ಆರ್ ಲೈಕ್ ಎ ಫಾರ್ಮ್ ಅಲ್ಲಿ ಇದೆ ಅಂತ ಅನ್ಕೊಳಲ್ಲ. ಸೊ ಅದಕ್ಕೆ ದೇರ್ ಎಕ್ಸಿಸ್ಟ್, ಈ ಸಿಂಬಲ್ ಹೇಳಿದ್ದೀನಿ, ದೇರ್ ಎಕ್ಸಿಸ್ಟ್ ಅಂಡ್ ಸಚ್ ದಟ್ ಸಿಂಬಲ್, ಹೌದಾ? ದೇರ್ ಎಕ್ಸಿಸ್ಟ್ 0 ಬಿಲಾಂಗ್ಸ್ ಟು ಝೆಡ್. 0 ಯಾಕೆ ತಗೊಂಡೆ, ಬಿಕಾಸ್ ನಾವು ತಗೊಂಡಿರೋದು ನೋಡಿ ಆಪರೇಷನ್ ಯಾವುದು, ಬೈನರಿ ಆಪರೇಷನ್, ಅಡಿಷನ್. ಬೈನರಿ ಯಾಕೆ, 2 ನಂಬರ್ಸ್ ಮಧ್ಯ ಆಪರೇಟ್ ಮಾಡ್ತಾ ಇದೀವಿ, 2 ನಂಬರ್ಸ್ ಮಧ್ಯ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆಪರೇಟ್, ಹೌದಾ? ಸೊ ದಟ್ ಈಸ್ ವೈ ಬೈನರಿ ಆಪರೇಷನ್. ಸೊ ಹಿಯರ್ ದ ಸ್ಟಾರ್ ಈಸ್ ಆಕ್ಚುಲಿ ಪ್ಲಸ್ ಅಡಿಷನ್. ಅಡಿಷನ್ ಅಲ್ಲಿ ಏನು, ಆ ನಂಬರು ಅದಾಗೆ ಉಳಿಬೇಕು ಅಂದ್ರೆ ಯಾವ ಎಲಿಮೆಂಟ್ ಆಡ್ ಮಾಡ್ತೀರಾ, 0ನೇ ಆಡ್ ಮಾಡಕ್ ಸಾಧ್ಯ, ಬೇರೆ ಯಾವ ನಂಬರು. ಬಟ್ ಅಂಡ್ 0 ಆಲ್ಸೋ ಬಿಲಾಂಗ್ಸ್ ಟು ಝೆಡ್ ತಾನೆ, 0 ಬಿಲಾಂಗ್ಸ್ ಟು ಝೆಡ್ ಅಂಡ್ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಎಕ್ಸಿಸ್ಟೆನ್ಸ್ ಐಡೆಂಟಿಟಿ ಕೂಡ ಸ್ಯಾಟಿಸ್ಫೈ ಆಯಿತು, 3 ಪ್ರಾಪರ್ಟಿ ಸ್ಯಾಟಿಸ್ಫೈ. ನೆಕ್ಸ್ಟ್ ಪ್ರಾಪರ್ಟಿ ವಿ ವಿಲ್ ಚೆಕ್ ಇನ್ವರ್ಸ್. ಇನ್ವರ್ಸ್ ಏನು, ಫಾರ್ ಈಚ್ ಎ ಬಿಲಾಂಗ್ಸ್ ಟು, ಅಂದ್ರೆ ಪ್ರತಿಯೊಂದು ಎಲಿಮೆಂಟು
ಪ್ರತಿಯೊಂದು ಒಂದು ಮಿಸ್ ಆಗಂಗಿಲ್ಲ ಅಲ್ಲಿ, ಓಕೆನಾ. ಸೊ ಹಿಯರ್ ಫಾರ್ ಆಲ್ ಅಂದ್ರೆ ಆರ್ಬಿಟ್ರರಿ ನಾವು ಎಲ್ಲಾದು ತಗೊಂತೀವಿ, ಫಾರ್ ಈಚ್ ಅಂದ್ರೆ ಇಂಡಿವಿಜುವಲಿ ಪ್ರತಿಯೊಂದು, ಓಕೆ, ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಸೊ ಫಾರ್ ಈಚ್ ಎ ಬಿಲಾಂಗ್ಸ್ ಟು ಝೆಡ್ ಅಂದ್ರೆ ಝೆಡ್ ಅಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ 1 2 3 1000 ಎಷ್ಟೇ ಇರಲಿ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಏನು ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು. ಬರೀ ಇವು ಮೂರಕ್ಕೆ ಎಕ್ಸಿಸ್ಟ್ ಆಗಿ ಇದಕ್ಕೆ ಎಕ್ಸಿಸ್ಟ್ ಆಗಲಿಲ್ಲ ಅಂದ್ರೆ ಇದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅಂದ್ರೆ ಪ್ರತಿಯೊಂದಕ್ಕೂ ಸ್ಯಾಟಿಸ್ಫೈ ಆಗಬೇಕು, ಓಕೆ. ಸೊ ದೇರ್ ಎಕ್ಸಿಸ್ಟ್ ಮೈನಸ್ ಎ ಅಂದ್ರೆ ನಾನಿಲ್ಲಿ 5 ತಗೊಂಡ್ರೆ ಇಲ್ಲೇನು -5 ಬರೋದು, 7 ತಗೊಂಡ್ರೆ -7, ರೈಟ್. -7 ಕೂಡ ನಮ್ಮ ಇಂಟೀಜರ್ ಸೆಟ್ ಅಲ್ಲಿ ಇದೆ ತಾನೆ. ಅಂಡ್ 7 ಪ್ಲಸ್ -7 ಈಸ್ ಈಕ್ವಲ್ ಟು -7 ಪ್ಲಸ್ 7 ಮಾಡಿದಾಗ 7 - 7 7 - 7 0 ನಮ್ಮ ಐಡೆಂಟಿಟಿ ಎಲಿಮೆಂಟ್ ಸಿಗ್ತಾ ಇದೆ. ಇದು ಕೂಡ ನಮ್ಮ ಸೆಟ್ ಝೆಡ್ ಅಲ್ಲಿ ಇದೆ, ಇದು ಕೂಡ ಝೆಡ್ ಅಲ್ಲಿ ಇದೆ, ಇದು ಕೂಡ ಝೆಡ್ ಅಲ್ಲಿ ಇದೆ. ಸೊ ಆಲ್ ಟುಗೆದರ್ ಆಲ್ ದ ಎಲಿಮೆಂಟ್ಸ್ ಆರ್ ದೇರ್. ಇದು ಕೂಡ ಸ್ಯಾಟಿಸ್ಫೈ ಆಯಿತು. 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ತು ತಾನೆ ಝೆಡ್ ಪ್ಲಸ್ ಅನ್ನೋದು. ಸೊ ದಟ್ ಈಸ್ ವೈ ದಿಸ್ ಫಾರ್ಮ್ಸ್ ಎ ಗ್ರೂಪ್, ಓಕೆ. ಈ ರೀತಿ ನೀವೇನು ಯಾವುದೇ ನಿಮಗೆ ಒಂದು ಎಕ್ಸಾಂಪಲ್, ಸಪೋಸ್ ಐಮ್ ಗಿವಿಂಗ್ ಯು ರೇಷನಲ್ ನಂಬರ್ಸ್ ಅಂಡರ್ ದ ಆಪರೇಷನ್ ಅಡಿಷನ್ ಅಂದ್ರೆ ಏನು ಕ್ಯೂ ಪ್ಲಸ್ ಈ ರೀತಿ ಕೊಟ್ಟರು ಕೂಡ ಅದನ್ನು ನೀವು ಇದೇ ರೀತಿ ಚೆಕ್ ಮಾಡಬೇಕು. ಸಪೋಸ್ ಐ ಆಮ್ ಗಿವಿಂಗ್ ಯು ನ್ಯಾಚುರಲ್ ನಂಬರ್ಸ್, ಇದು ಆಲ್ರೆಡಿ ಹೇಳಿದೆ ನಾನು, ಹೌದಾ. ನ್ಯಾಚುರಲ್ ನಂಬರ್ಸ್ ಅಂಡರ್ ಅಡಿಷನ್ ಡಸ್ ನಾಟ್ ಫಾರ್ಮ್ ಎ ಗ್ರೂಪ್. ಯಾಕೆ ಅಂತ ರೀಸನ್ ಕೇಳಿದ್ರೆ ಏನ್ ಹೇಳ್ತೀರಾ, ಕ್ಲೋಸರ್ ಅಸೋಸಿಯೇಟಿವ್ ಅಂತೂ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಏನು, 2 ಎಲಿಮೆಂಟ್ಸ್ ನಾನು 1 + 2 ಆಡ್ ಮಾಡಿದ್ರೆ 3 ಕೂಡ ಬಿಲಾಂಗ್ ಟು ನ್ಯಾಚುರಲ್ ನಂಬರ್ ಬರುತ್ತೆ. 1 + 2 + 3 6 ಕೂಡ ನ್ಯಾಚುರಲ್ ನಂಬರ್ ಬರುತ್ತೆ. ಬಟ್ ಜೀರೋ ಡಸ್ ನಾಟ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್ಸ್. ಹಾಗಾಗಿ ಈ ಪ್ರಾಪರ್ಟಿನೇ ಥರ್ಡ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಒಂದು ಪ್ರಾಪರ್ಟಿ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಅದು ಗ್ರೂಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಐಡೆಂಟಿಟಿ ಆಗ್ತಿಲ್ಲ ಅಂದ್ರೆ ಇನ್ವರ್ಸ್ ಚೆಕ್ ಮಾಡೋ ನೆಸೆಸಿಟಿನೂ ಇಲ್ಲ, ಹೌದಲ್ಲ. ನಾನು ಹೇಳಿದ್ದೆ ಆಲ್ರೆಡಿ, ಏನು ಇಲ್ಲಿ ಮೇಲ್ ನಿಮಗೆ ಯಾವ್ದು ಐಡೆಂಟಿಟಿ ಬರ್ತಾ ಇದೆಯೋ ಅದೇ ಇಲ್ಲಿ ಬರಬೇಕು. ಇಲ್ಲಿ ಐಡೆಂಟಿಟಿನೇ ಬರ್ತಿಲ್ಲ ಅಂದ್ಮೇಲೆ ಇಲ್ಲಿ ಹೆಂಗ್ ಬರುತ್ತೆ, ನಾಟ್ ಪಾಸಿಬಲ್, ರೈಟ್. ಸೊ ದಟ್ ಈಸ್ ವೈ ಏನು ದಿಸ್ ಡಸ್ ನಾಟ್ ಫಾರ್ಮ್. ನೆಕ್ಸ್ಟ್, ದಿಸ್ ಈಸ್ ಎ ಹೋಮ್ ವರ್ಕ್ ಫಾರ್ ಯು, ಯು ಹ್ಯಾವ್ ಟು ಚೆಕ್, ಓಕೆ. ಝೆಡ್ ಅಂದ್ರೆ ಇಂಟೀಜರ್ ಸೆಟ್ ಏನಿದೆಯಲ್ಲ, ದಟ್ ಡಸ್ ನಾಟ್ ಫಾರ್ಮ್ ಎ ಗ್ರೂಪ್, ಈಸ್ ನಾಟ್ ಎ ಗ್ರೂಪ್. ಅಂಡರ್ ಯಾವ ಆಪರೇಷನ್, ಅಂಡರ್ ಅಡಿಷನ್ ಆಗಿತ್ತು, ಅಂಡರ್ ಮಲ್ಟಿಪ್ಲಿಕೇಶನ್ ನೀವು ಚೆಕ್ ಮಾಡಬೇಕು. ಐ ವಿಲ್ ಗಿವ್ ಯು ದ ಕ್ಲೂ. ಸಿ, ಏನು ಎ ಪ್ಲಸ್ ಬಿ ಚೆಕ್ ಮಾಡ್ತಿದ್ರಲ್ಲ ಹಂಗೆ ಕ್ಲೋಸರಿಗೆ ಏನ್ ಮಾಡ್ತೀರಾ, ಎ ಬಿಲಾಂಗ್ಸ್ ಟು ಝೆಡ್, ಓಕೆ. ಇದು ನೀವು ಓನಾಗಿ ಟ್ರೈ ಮಾಡಿ, ನಾನು ಚೂರು ಕ್ಲೂ ಕೊಟ್ಬಿಡ್ತೀನಿ ಎಲ್ಲದಕ್ಕೂ ಆಪ್ಷನ್ಸ್, ಓಕೆ. ಸೊ ಎ ಇಂಟು ಬಿ ಇಂಟು ಸಿ ಮಾಡ್ತೀರಾ ಇಸ್ ಈಕ್ವಲ್ ಟು ಎ ಇಂಟು ಬಿ. ಯಾವುದಾದ್ರೂ 2 ನಂಬರ್ ನೋಡ್ಬಿಟ್ಟು ಚೆಕ್ ಮಾಡಬೇಕು. ಫಾರ್ ಆಲ್ ಎ ಕಾಮ ಬಿ ಕಾಮ ಸಿ ಬಿಲಾಂಗ್ಸ್ ಟು ಝೆಡ್ ಬರ್ತಾ ಇದೆ. ಥರ್ಡ್ ಐಡೆಂಟಿಟಿ ಅಂದ್ರೆ ಮಲ್ಟಿಪ್ಲಿಕೇಶನ್ಗೆ ಐಡೆಂಟಿಟಿ ಯಾವ್ದು ಹಾಕ್ತೀರಾ ನೀವೇ ನೋಡಿ, ಓಕೆ. ಸೊ ನನ್ನ ನಂಬರು ಮಲ್ಟಿಪ್ಲಿಕೇಶನ್ ಯಾವುದೋ ಒಂದನ್ನು ಮಲ್ಟಿಪ್ಲೈ ಮಾಡಿದಾಗ, ಓಕೆ, ಆ ನಂಬರು ಅದಾಗೆ ಉಳಿಬೇಕು. ಅವಾಗ ಇದನ್ನ ನಾನೇನಂತೀನಿ, ದಿಸ್ ಇಸ್ ದ ಐಡೆಂಟಿಟಿ ಎಲಿಮೆಂಟ್, ಓಕೆ. ಸೊ ನೆಕ್ಸ್ಟ್ ಐಡೆಂಟಿಟಿ ಸಿಗುತ್ತೆ. ನೆಕ್ಸ್ಟ್ ಏನ್ ಚೆಕ್ ಮಾಡಬೇಕು, ಇನ್ವರ್ಸ್. ಈ ನಂಬರಿಗೆ, ನನ್ನ ನಂಬರಿಗೆ ನಾನು ಏನೋ ಒಂದು ಮಲ್ಟಿಪ್ಲೈ ಮಾಡಿದಾಗ ನನ್ನ ಈ ಐಡೆಂಟಿಟಿ ಎಲಿಮೆಂಟ್ ಏನಿದೆಯಲ್ಲ, ಐ ವಿಲ್ ಗಿವ್ ಯು ದ ಕ್ಲೂ, ಐಡೆಂಟಿಟಿ ಇಸ್ 1 ಫಾರ್ ಮಲ್ಟಿಪ್ಲಿಕೇಶನ್, ರೈಟ್. 5 ಇಂಟು ವಾಟ್ ವಿಲ್ ಯು ಮಲ್ಟಿಪ್ಲೈ ಸೊ ದಟ್ 5 ರಿಮೇನ್ಸ್ 5. 5 ಇಂಟು 0 ಮಾಡಂಗಿಲ್ಲ, ಇಲ್ಲಿ ಐಡೆಂಟಿಟಿ 0 ಆಗೋದಿಲ್ಲ. ಇನ್ನೊಂದು ನೆನಪಿರ್ಲಿ, ಐಡೆಂಟಿಟಿ ಕೊಟ್ಟಿರೋ ಗ್ರೂಪ್ ಮೇಲೆ, ಕೊಟ್ಟಿರೋ ಆಲ್ಜಿಬ್ರೈಕ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಎಲ್ಲಾ ಕಡೆ 0 ಎಲ್ಲಾ ಕಡೆ 1 ಇರುತ್ತಾ, ನಾಟ್ ಪಾಸಿಬಲ್. ಇಟ್ ಡಿಪೆಂಡ್ಸ್ ಆನ್, ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದೀನಿ ಸೊ 1 ಇದೆ, ಅಲ್ಲಿ ಅಡಿಷನ್ ಕೊಟ್ಟಿದ್ದೆ ಸೊ 0 ಆಯಿತು, ಹೌದಲ್ಲ. ಸೊ ಆ ರೀತಿ ನೀವೇನು ಚೆಕ್ ಮಾಡ್ಕೋಬೇಕು ಓನ್ ಆಗಿ. ಅಂಡ್ ವಾಟ್ ವಾಸ್ ಇಟ್, ಫೈನ್. ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಏನು ನಿಮ್ದು, ಓಕೆ. ಎ ಇಂಟು ಸಮಥಿಂಗ್ ಇಸ್ ಈಕ್ವಲ್ ಟು ನನ್ನ ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಆ್ಯಂಡ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ದಟ್ ಸಮಥಿಂಗ್ ಇಂಟು ಎ ಮಾಡಿದಾಗೂ ಕೂಡ ಬರಬೇಕು. ಈ ಪ್ರಾಪರ್ಟಿ ಇಲ್ಲಿ ನೀವು ಮೇನ್ ಆಗಿ ಸ್ಟೆಪ್ ಚೆಕ್ ಮಾಡಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಶೋ ದಟ್ ದಿಸ್ ಇಸ್ ನಾಟ್ ಎ ಗ್ರೂಪ್. ಯಾಕೆ ಗ್ರೂಪ್ ಇಲ್ಲ ಅನ್ನೋದಕ್ಕೆ ನೀವೇ ನೋಡ್ಕೊಳ್ಳಿ ಇದನ್ನ, ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ರೂಪ್, ಅಬಿಲಿಯನ್ ಗ್ರೂಪ್. ಆ್ಯಂಡ್ ದೆನ್ ವಾಟ್ ಡಿಡ್ ಐ ಸೇ ಎಕ್ಸ್ಟ್ರಾ, ಓಕೆ. ಸೊ ಗ್ರೂಪ್, ಆಮೇಲೆ ಏನು, 1 ಪ್ರಾಪರ್ಟಿ ಸ್ಯಾಟಿಸ್ಫೈ ಆದ್ರೆ ಗ್ರೂಪಾಯ್ಡು, 2 ಆದ್ರೆ ಏನ್ ಹೇಳಿದ್ದೆ ಸೆಮಿ ಗ್ರೂಪ್, 3 ಆದ್ರೆ ಮೋನಾಯ್ಡ್, 4 ಆದ್ರೆ ಗ್ರೂಪ್, ಇನ್ನೊಂದು ಪ್ರಾಪರ್ಟಿ ಕಾಮಿಟೇಟಿವ್ ಸ್ಯಾಟಿಸ್ಫೈ ಆದ್ರೆ ಅಬಿಲಿಯನ್ ಗ್ರೂಪ್. ಸೊ ಇಷ್ಟೊಂದೆಲ್ಲ ನೆನಪಿರ್ಲಿ, ಓಕೆ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಗೆಸ್ ಹೆಲ್ಪ್ಫುಲ್ ಇತ್ತು ಅಂತ ಅನ್ಕೋತೀನಿ. ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರತಿಯೊಂದು ಸ್ಟೆಪ್ ಅನ್ನ ಕೂಡ. ಎಲ್ಲೂ ಡೌಟ್ ಇರ್ಲಿಕ್ಕಿಲ್ಲ ಅನ್ಕೋತೀನಿ. ಈವನ್ ದೆನ್ ಇದರಲ್ಲಿ ಎಲ್ಲಾದ್ರೂ ಡೌಟ್ ಇದ್ರೆ ಯಾವ ಸ್ಟೆಪ್ಪು, ಯಾವ ಮೆಥಡು, ಸ್ವಲ್ಪ ಟೈಮ್ ಸ್ಟ್ಯಾಂಪ್ ಹಾಕ್ಬಿಟ್ಟು, ಅಂದ್ರೆ ಯಾವ ಮಿನಿಟ್, ಯಾವ ಸೆಕೆಂಡ್ ಅಲ್ಲಿ ನಿಮಗೆ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅನ್ನೋದನ್ನ ಕ್ಲೀನ್ ಆಗಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ಯುವರ್ ಕಮೆಂಟ್ಸ್, ಓಕೆ. ಸೊ ಐ ಹೋಪ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಇದೇ ರೀತಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. Complete chapter. After that we have so many other topics, right? So that's all I think. And any suggestions that you would like to give me, wagera, whatever is there, you feel free to comment, okay. I'll be very happy because your comment motivates me to teach you,
ಓಕೆ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗಿಬಿಡುತ್ತೆ. ಹೌದಲ್ಲ, ನೀವು ಒಪಿನಿಯನ್ ಹೇಳಿದಾಗ ತಾನೇ ಟೀಚರಿಗೆ ಗೊತ್ತಾಗುತ್ತೆ, ಓಕೆ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಸ್ಟೂಡೆಂಟ್ಸಿಗೆ ಅರ್ಥನೂ ಆಗ್ತಾ ಇದೆ ಅಂತ ಅನಿಸ್ದಾಗ ಮಾತ್ರ ನಾವೇನು ಮಾಡ್ತೀವಿ, ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಓಕೆ ಪಾಪ ಹೆಲ್ಪ್ ಆಗ್ತಾ ಇದೆ ಅಂದರೆ ಇನ್ನೊಂಚೂರು ಹೆಲ್ಪ್ ಮಾಡೋಣ ಅಂತ ಹೋಗ್ತೀವಿ. ನಮಗೆ ಗೊತ್ತೇ ಆಗಲ್ಲ ವೆದರ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಆರ್ ನಾಟ್, ದೆನ್ ಇಟ್ಸ್ ಡಿಫಿಕಲ್ಟ್, ರೈಟ್? ಯಾರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ, ಯಾರಿಗೆ ಅರ್ಥ ಆಗ್ತಿದೆಯೋ ಇಲ್ಲೋ ಏನೂ ಗೊತ್ತಾಗ್ತಿಲ್ಲ, ನಾವೇನು ಮಾಡ್ತೀವಿ ಅವಾಗ ಡಲ್ ಆಗಿಬಿಡ್ತೀವಿ, ರೈಟ್? ಸೊ ಯೋರ್ ಕಮೆಂಟ್ಸ್ ಮ್ಯಾಟರ್ ಎ ಲಾಟ್, ಯೋರ್ ಸಪೋರ್ಟ್ ಮ್ಯಾಟರ್ಸ್ ಎ ಲಾಟ್, ಫೈನ್. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಇದರಲ್ಲಿ, ನೀವೇನೇ ಮಾಡಲಿ ಅಥವಾ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಒನ್ ಥಿಂಗ್ ಮಾಡಲೇಬೇಕು, ಏನು, ಯು ಹ್ಯಾವ್ ಟು ಶೇರ್ ದಿಸ್ ವಿಡಿಯೋ ಟು ಆಲ್ ದೋಸ್ ಸ್ಟೂಡೆಂಟ್ಸ್, ಯೋರ್ ಫ್ರೆಂಡ್ಸ್, ಓಕೆ, ಹೂ ಆರ್ ಅನ್ಕಂಫರ್ಟೇಬಲ್ ವಿತ್ ದ ಕಾಲೇಜ್ ಟೀಚಿಂಗ್. ಓಕೆ, ಯಾರಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಕ್ಲಾಸ್ ರೂಮ್ ಟೀಚಿಂಗ್ ಅರ್ಥ ಆಗದೆ ಇರ್ಬೋದು, ಅಂಥವ್ರಿಗೆ ಏನು ಮಾಡಿ, ಶೇರ್ ಮಾಡಿ. ಪಾಪ ಕೆಲವೊಬ್ಬರಿಗೆ ಧೈರ್ಯ ಇರೋದಿಲ್ಲ ಡೌಟ್ ಕೇಳೋಕ್ಕೆ, ರೈಟ್? ಕ್ಲಾಸಲ್ಲಿ ಏನು ಅರ್ಥ ಆಗಲಿಲ್ಲ ಅಂದರೆ ಮೇಡಮ್ ಇನ್ನೊಂದು ಟೈಮ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿಡಿಯೋಸ್ ಯು ಕ್ಯಾನ್ ಜಸ್ಟ್ ರಿವೈಂಡ್ ಆ್ಯಂಡ್ ವಾಚ್ ಅಗೇನ್ ಆ್ಯಂಡ್ ಅಗೇನ್, ರೈಟ್? ಸೊ ಹಾಗಾಗಿ ಅಂಥ ಸ್ಟೂಡೆಂಟ್ಸಿಗೆ ಪ್ಲೀಸ್ ಹೆಲ್ಪ್ ಮಾಡಿ, ಓಕೆನಾ? ಸೊ ಐ ಥಿಂಕ್ ದಿಸ್ ಈಸ್ ಆಲ್ ಫಾರ್ ಟುಡೇ. Yeah, this is all for today. Thank you so much. God bless you.